ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಒಂದು ಎಕ್ಸೈಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಅದು ಸೆಕೆಂಡ್ PUC ಸಿಲೆಬಸ್ಸಲ್ಲಿರುವಂಥ ಅಡ್ಮಿಷನ್ ಚಾಪ್ಟರ್ ಮೇಲಿನ ರೇಷಿಯೋ ಕ್ಯಾಲ್ಕುಲೇಷನ್. ಸೊ ಇಲ್ಲಿ ನಮಗೆ ಎರಡು ರೇಷಿಯೋಗಳನ್ನು ಕ್ಯಾಲ್ಕುಲೇಷನ್ ಮಾಡೋದಿರುತ್ತೆ. ಒಂದು NPSR ಮತ್ತೊಂದು ಸ್ಯಾಕ್ರಿಫೈಸ್ ರೇಷಿಯೋ ಅಲ್ವಾ. ಈ ಎರಡು ರೇಷಿಯೋಗಳು 6 ಮಾರ್ಕಿಗೆ ಇಂಪಾರ್ಟೆಂಟ್ ಇರುತ್ತೆ. ಒಂದು ಕ್ವಶನ್ 6 ಮಾರ್ಕಿಂದ ಈ ಎರಡು ರೇಷಿಯೋಗಳ ಮೇಲೆ ಬರುತ್ತೆ. ಸೊ ತುಂಬ ಜನರಿಗೆ ಈ ರೇಷಿಯೋಗಳು ಕನ್ಫ್ಯೂಷನ್ ಆಗೋದು ಯಾಕಪ್ಪ ಅಂದರೆ ಅದರ ಕಾನ್ಸೆಪ್ಟನ್ನೇ ಅವ್ರು ಅರ್ಥ ಮಾಡ್ಕೊಂಡಿರಲ್ಲ. ಬೇರೆ ಬೇರೆ ಕೇಸಸ್ಗಳಿರುತ್ತೆ, ಬೇರೆ ಬೇರೆ ಕೇಸಸ್ ಇದ್ದಾಗ ಬೇರೆ ಬೇರೆ ಫಾರ್ಮುಲಾ ಅಪ್ಲೈ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದ್ಕೊಂಡ್ಬಿಟ್ಟು ತುಂಬ ಜನ ಈ ರೇಷಿಯೋಗಳನ್ನ ಅಟೆಂಡ್ ಮಾಡೋದಕ್ಕೆ ಹೋಗಲ್ಲ. ಬಟ್ ನಾನಿವತ್ತು ಸೂಪರ್ ಎಕ್ಸೈಟಿಂಗ್ ಆಗಿರುವಂಥ ಒಂದು ವಿಧಾನದ ಮೂಲಕ ಇದೆಲ್ಲ ಟೂಲ್ಸನ್ನು ಬಳಸ್ಕೊಂಡು ನಿಮಗೆ ಈ ಕಾನ್ಸೆಪ್ಟನ್ನು ತುಂಬ ಈಸಿಯಾಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದರಲ್ಲಿ ನಾನು ಬೇರೆ ಬೇರೆ ಕೇಸ್ಗಳನ್ನು ವಿತ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಪ್ರತಿ ಕೇಸ್ ಮೇಲೆ ಕ್ವಶನ್ ಬ್ಯಾಂಕಲ್ಲಿರುವಂಥ ಒಂದು ಕ್ವಶನನ್ನು ಈ ಒಂದು ಟೂಲಿನ ಸಹಾಯದಿಂದಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ಅರ್ಥ ಮಾಡಿಸಿ ಸಾಲ್ವ್ ಮಾಡೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಈ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ವಿಧಾನ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸೂಪರ್ ಎಕ್ಸೈಟಿಂಗ್ ಸೆಷನನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ದರ್ಶನ ಹೆಗಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯೋದಿಲ್ಲ ತಾನೆ. ಲೆಟ್ಸ್ ಬಿಗಿನ್. ಮೊದಲಿಗೆ ನಾವು NPSR ಮತ್ತು ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಏನೋ ಅನ್ನೋದನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ನಾನು ಈ ಸೀರೀಸ್ನ ಹಿಂದಿನ ಪಾರ್ಟಲ್ಲಿ ಅಂದರೆ ಥಿಯರಿಯನ್ನು ಹೇಳುವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ವಾ. ಸೊ ಇವತ್ತಿನ ಸೆಷನಲ್ಲಿ ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ನೋಡಿ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಂದರೆ ಹೊಸ ರೇಷಿಯೋ ಅಥವಾ ನ್ಯೂ ರೇಷಿಯೋ ಅಂತ ಹೇಳ್ತೀವಿ. ಅಂದರೆ ಈಗ ರೀಕನ್ಸ್ಟಿಟ್ಯೂಷನ್ ಆದಾಗ ಅದು ಅಡ್ಮಿಷನ್ ಇರ್ಬೋದು, ರಿಟೈರ್ಮೆಂಟ್ ಇರ್ಬೋದು ಅಥವಾ ಡೆತ್ ಇರ್ಬೋದು, ಯಾವುದೇ ಕೇಸಲ್ಲಿ ಯಾರೋ ಒಬ್ಬರು ಹೊಸಬ್ರು ಬರ್ತಾರೆ ಅಥವಾ ಹಳಬ್ರು ಹೋಗ್ತಾರೆ ಅಲ್ವಾ. ಆ ಥರ ಆದಾಗ ಹೊಸ ಫಾರ್ಮ್ ಎಕ್ಸಿಸ್ಟೆನ್ಸಿಗೆ ಬರುತ್ತೆ. ಆ ಹೊಸ ಫಾರ್ಮಲ್ಲಿ ಇರುವಂಥ ಪಾರ್ಟ್ನರ್ಸ್ ಯಾವ ರೀತಿಯಾಗಿ ಫ್ಯೂಚರ್ ಪ್ರಾಫಿಟನ್ನು ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದಾರೋ ಆ ರೇಷಿಯೋಗೆ ನಾವು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಶಾರ್ಟ್ಕಟ್ಟಲ್ಲಿ NPSR ಅಂತ ಕರಿತೀವಿ. ಹಾಗೆ OPSR ಅಂದರೆ ಓಲ್ಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ. ಅಂದರೆ ರೀಕನ್ಸ್ಟಿಟ್ಯೂಷನ್ ಆಗೋ ಮೊದಲು ಯಾವ ರೇಷಿಯೋ ಇತ್ತಲ್ಲ ಅದಕ್ಕೆ ನಾವು ಓಲ್ಡ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಇದಂತೂ ತುಂಬ ಸಿಂಪಲ್ ಆಗಿದೆ. ನ್ಯೂ ಶೇರ್ಗೆ ಫಾರ್ಮುಲಾ ಅಂದರೆ ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್ ಅಂತ ಹೇಳ್ತೀವಿ. ಸೊ ಈ ಸ್ಯಾಕ್ರಿಫೈಸ್ ಶೇರ್ ಅಂದರೆ ಏನು ಅಂತ ನಾವು ಮೊದಲು ತಿಳ್ಕೊಂಡು ಆಮೇಲೆ ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಅನ್ನೋದು ಅಡ್ಮಿಷನಲ್ಲಿ ಮಾತ್ರ ಬರುತ್ತೆ, ಉಳಿದ ಫಾರ್ಮ್ ಆಫ್ ರೀಕನ್ಸ್ಟಿಟ್ಯೂಷನಲ್ಲಿ ಬರಲ್ಲ. ಓನ್ಲಿ ಅಡ್ಮಿಷನಲ್ಲಿ ಬರುವಂಥದ್ದು. ಆ್ಯಂಡ್ ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರೆ ಏನು? ಸ್ಯಾಕ್ರಿಫೈಸ್ ಮಾಡ್ಕೊಳ್ಳುವಂಥ ರೇಷಿಯೋ. ಯಾರು ಸ್ಯಾಕ್ರಿಫೈಸ್ ಮಾಡ್ಕೋತಾರೆ ಅನ್ನೋದು ಬೇಕು ಇಲ್ಲಿ ನಮಗೆ. ಓಲ್ಡ್ ಪಾರ್ಟ್ನರ್ಸ್ ಅಷ್ಟೇ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳೋದು. ಏನನ್ನು ಸ್ಯಾಕ್ರಿಫೈಸ್ ಮಾಡ್ಕೋತಾರೆ? ಪ್ರಾಫಿಟನ್ನು ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾರೆ? ನ್ಯೂ ಪಾರ್ಟ್ನರಿಗಾಗಿ ಸ್ಯಾಕ್ರಿಫೈಸ್ ಮಾಡ್ತಾರೆ ಅಲ್ವಾ. ನೋಡಿ, ನಾನಿಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. A ಮತ್ತು B ಅನ್ನುವಂಥ ಇಬ್ಬರು ಪಾರ್ಟ್ನರ್ಸ್ ಪ್ರಾಫಿಟನ್ನು 1:1 ಹಂಚ್ಕೋತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? 1:1 ಅಂದರೆ 1/2 1/2 ಅರ್ಧ ಅರ್ಧ ಹಂಚ್ಕೋತಾ ಇದ್ದಾರೆ. ಸೊ ಈ 1/2 ಹೇಗೆ ಬಂತು? 1 + 1 ಮಾಡಿದಾಗ 2 ಅಂತ ಆಗುತ್ತೆ ಅಲ್ವಾ. 2 ಆಗುತ್ತೆ. ಅಂದರೆ ಟೋಟಲ್ 2 ಶೇರ್ ಮಾಡಿದಾಗ, ಒಂದು ವಸ್ತುನ 2 ಶೇರ್ ಮಾಡಿದಾಗ ಅದರಲ್ಲಿ ಒಂದು ಪಾಲು ಒಬ್ಬನಿಗೆ ಮತ್ತೊಂದು ಪಾಲು ಒಬ್ಬನಿಗೆ ಈ ರೀತಿಯಾಗಿ ಹಂಚ್ಕೋತಾ ಇದ್ರು. ಮ್ಯಾಥಮೆಟಿಕಲಿ ಇದನ್ನು 1/2 1/2 ಅಂತ ಕರಿತೀವಿ. ಹೊಸ ಪಾರ್ಟ್ನರ್ ಬರ್ತಾ ಇದ್ದಾನೆ, ಅವನಿಗೆ 1/4 ಶೇರನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅಂದರೆ ಕಾಲು ಭಾಗದಷ್ಟು. ಅದೇ ವಸ್ತುನ 4 ಭಾಗ ಮಾಡಿದಾಗ ಬರುವಂಥ ಒಂದು ಪಾರ್ಟನ್ನು ಅವನಿಗೆ ಕೊಡಬೇಕು ಅಂತ ಒಪ್ಕೊಂಡಿದ್ದಾರೆ. ಸೊ ಅವನಿಗೆ ಒಂದಷ್ಟು ಪಾರ್ಟನ್ನು ಕೊಟ್ಟಾದ್ಮೇಲೆ ಮುಕ್ಕಾಲು ಭಾಗದಷ್ಟು ಏನಿದೆ ಇದನ್ನ ಮಾತ್ರ ಇವರಿಗೆ ಹಂಚ್ಕೊಳ್ಳೋದಕ್ಕೆ ಸಾಧ್ಯ. ಮೊದಲು ಸಿಕ್ತಿದ್ದಂಥ ಅರ್ಧ ಪಾರ್ಟ್ಗಳು ಈಗ ಅವರಿಗೆ ಸಿಗತ್ತಾ? ಖಂಡಿತ ಇಲ್ಲ. ಹೆಚ್ಚಂದ್ರೆ ಉಳಿದಿರೋ ಪಾರ್ಟನ್ನು ಇವರು ಸೇಮ್ ಅರ್ಧ ಹಂಚ್ಕೊಂಡ್ರು ಕೂಡ ಎಷ್ಟು ಉಳ್ಕೊಳತ್ತೆ? ಓನ್ಲಿ ಇಷ್ಟು ಪಾರ್ಟ್ ಮಾತ್ರ ಅವರಿಗೆ ಉಳ್ಕೊಳತ್ತೆ. ಇದಿಷ್ಟು ಪಾರ್ಟನ್ನು ಅವರು ಸ್ಯಾಕ್ರಿಫೈಸ್ ಮಾಡ್ಕೊಂಡಂಗಾಯ್ತು. ಸೊ ನಿಮಗೆ ಇದು ಅರ್ಥ ಆಗಿಲ್ಲ ಅಂದರೆ ಇದನ್ನು ಒಂದು ಸೇಬು ಹಣ್ಣು ಅಂತ ತಿಳ್ಕೊಳ್ಳಿ. ಈ ಮೊದಲು ಅರ್ಧ ಹಂಚ್ಕೋತಿದ್ರು, ಈಗ 3ನೇ ಪಾರ್ಟ್ನರ್ ಬಂದಿದ್ದಾನೆ, ಅವನಿಗೆ ಕಾಲು ಭಾಗವನ್ನು ಬಿಟ್ಕೊಡ್ಬೇಕು. ಸೊ ಉಳಿದಿರೋ ಮುಕ್ಕಾಲು ಸೇಬು ಹಣ್ಣಲ್ಲಿ ಅವರು ಇಬ್ಬರೂ ಕೂಡ ಹಂಚ್ಕೋಬೇಕು. ಅವ್ರು ಹೇಗೆ ಬೇಕಿದ್ರು ಹಂಚ್ಕೋಬೋದು. ಬಟ್ ಅವರು ಮೊದಲಿನ ಹಾಗೆ ನಾವು ಮೊದಲು ಹೇಗೆ ಹಂಚ್ಕೋತಿದ್ವು ಹಾಗೆ ಹಂಚ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸೊ ಹಾಫ್ ಹಂಚ್ಕೊಂಡ್ರು ಅಂದರೆ ಅವಾಗ ಅವರಿಗೆ ಇಷ್ಟು ಪಾರ್ಟ್ ಮಾತ್ರ ಸಿಗುತ್ತೆ. ಉಳಿದಿರುವಂಥ ಇಷ್ಟು ಪಾರ್ಟ್ಗಳು ಏನಿದೆ ಇದು ಸ್ಯಾಕ್ರಿಫೈಸ್ ಮಾಡಿರುವಂಥದ್ದು ಅಥವಾ ಸರೆಂಡರ್ ಅಂತ ಹೇಳ್ತೀವಿ. ಸರೆಂಡರ್ಡ್ ಪಾರ್ಟ್ ಅಂತ ಹೇಳ್ತೀವಿ. ಅಂದರೆ ಬಿಟ್ಕೊಟ್ಟಿರೋದು. ಯಾರಿಗೆ ಬಿಟ್ಕೊಡ್ತಾ ಇದ್ದಾರೆ? ನ್ಯೂ ಪಾರ್ಟ್ನರಿಗೆ ಬಿಟ್ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಬಿಟ್ಕೊಟ್ಟಿರೋ ಪಾರ್ಟಿಗೆ ನಾವು ಸ್ಯಾಕ್ರಿಫೈಸ್ ಶೇರ್ ಅಥವಾ ಸರೆಂಡರ್ಡ್ ಪಾರ್ಟ್ ಅಂತ ಕರಿತೀವಿ. ನೋಡಿ, ಇಬ್ಬರೂ ಕೂಡ ಇಷ್ಟು ಪಾರ್ಟ್ಗಳನ್ನು ಬಿಟ್ಕೊಡ್ತಾ ಇದ್ದಾರೆ. ಇವನಿಷ್ಟು ಪಾರ್ಟು ಬಿಟ್ಕೊಟ್ಟ ಮೇಲೆ ಇವನಿಗೆ ಟೋಟಲ್ ಆಗಿ ಇಡೀ ಸೇಬು ಹಣ್ಣಲ್ಲಿ ಕಾಲು ಭಾಗದಷ್ಟು ಸಿಗ್ತಾ ಇದೆ. ಅರ್ಥ ಆಯ್ತಾ? ಅಂದರೆ ಈ ಕಾಲು ಭಾಗ ಇವನಿಗೇನು ಸಿಕ್ಕಿದೆ ಹೊಸ ಪಾರ್ಟ್ನರಿಗೆ, ಅದರಲ್ಲಿ ಅರ್ಧ ಒಬ್ಬ ಪಾರ್ಟ್ನರ್ ಹಳೆ ಪಾರ್ಟ್ನರ್ ಬಿಟ್ಕೊಟ್ಟಿದ್ದಾನೆ, ಇನ್ನರ್ಧವನ್ನು ಮತ್ತೊಬ್ಬ ಹಳೆ ಪಾರ್ಟ್ನರ್ ಬಿಟ್ಕೊಡ್ತಾ ಇದ್ದಾನೆ. ಸೊ ಇದರಿಂದಾಗಿ ಇವನಿಗೆ ಈ ಕಾಲು ಭಾಗ ಸಿಕ್ಕಿದೆ. ಇಬ್ಬರು ಈಕ್ವಲ್ ಆಗಿ ಬಿಟ್ಕೊಡ್ತಾ ಇದ್ದಾರೆ. ಇವನೊಂದು ಪಾರ್ಟು ಅಲ್ವಾ. ಅಂದಮೇಲೆ ಈ ರೇಷಿಯೋ ಏನಿದೆ ಸ್ಯಾಕ್ರಿಫೈಸ್ ರೇಷಿಯೋ 1:1 ಅಂತ ಅರ್ಥ. ಸೊ ಈಗ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಮೀನಿಂಗ್ ಅರ್ಥ ಆಗಿರಬೇಕು.
ಹೊಸ ಪಾರ್ಟ್ನರಿಗೆ ಏನು ಶೇರ್ ಸಿಗ್ತಾ ಇದೆ ಆ ಶೇರಲ್ಲಿ ಹಳೆ ಪಾರ್ಟ್ನರ್ಸ್ ಬಿಟ್ಕೊಟ್ಟಿದ್ರಿಂದನೇ ಈ ಶೇರ್ ಸಿಕ್ಕಿರುತ್ತೆ ಅಲ್ವಾ. ಸೊ ಆ ಹಳೆ ಪಾರ್ಟ್ನರ್ಸ್ ಯಾವ ರೇಷ್ಯೋದಲ್ಲಿ ಅದನ್ನು ಬಿಟ್ಕೊಟ್ಟಿದ್ದಾರೋ ಆ ಒಂದು ರೇಷ್ಯೋಗೆ ನಾವು ಸ್ಯಾಕ್ರಿಫೈಸ್ ರೇಷ್ಯೋ ಅಂತ ಹೇಳ್ತೀವಿ. ಓಕೆನಾ, ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ಹಾಗಿದ್ರೆ ಇದನ್ನು ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡ್ತೀವಿ. ಸೊ ಇದು ಓಲ್ಡ್ ಶೇರ್, ಇದು ನ್ಯೂ ಶೇರ್. ಈಗ ಇವರು ಉಳಿದಿರೋ ಪಾರ್ಟನ್ನು ಅರ್ಧ ಅರ್ಧ ಹಂಚ್ಕೊಂಡ್ರು ಅಂತ ಕೊಟ್ಟಿದ್ದಾರೆ ಅಂದರೆ ಇದು ನ್ಯೂ ಶೇರ್ ಆಗುತ್ತೆ. ಸೊ ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ನಾವು ಲೆಸ್ ಮಾಡಿದಾಗ ಉಳಿದಿರೋ ಪಾರ್ಟ್ ಏನಾಗಿರುತ್ತೆ, ಒಬ್ಬ ಬಿಟ್ಕೊಟ್ಟಿರೋ ಪಾರ್ಟ್ ಆಗಿರುತ್ತೆ, ಸ್ಯಾಕ್ರಿಫೈಸ್ ಶೇರ್ ಆಗಿರುತ್ತೆ ಆಫ್ ಫಸ್ಟ್ ಪಾರ್ಟ್ನರ್ ಆರ್ ಎ. ಹಾಗೆಯೇ ಇನ್ನೊಬ್ಬನದನ್ನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಇದು ಕೂಡ ಸೇಮ್ ಪಾರ್ಟ್ ಬರ್ತಾ ಇದೆ, ಇಷ್ಟೇ ಬರ್ತಾ ಇದೆ. ಸೊ ಎರಡು ಈಕ್ವಲ್ ಪಾರ್ಟ್ಗಳನ್ನೇ ಬಿಟ್ಕೊಟ್ಟಾಗ ಅವರ ರೇಷಿಯೋ ಏನಾಗುತ್ತೆ 1:1 ಆಗುತ್ತೆ. ಸೊ ಇದಕ್ಕೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳ್ತೀವಿ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಆಗುತ್ತೆ. ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡಿದಾಗ ಬಿಟ್ಕೊಟ್ಟಿರೋದೆಷ್ಟು ಅನ್ನೋದು ಸಿಗುತ್ತೆ. ಯಾವಾಗಲೂ ಅಷ್ಟೇ ಹಳಬರಿಗೆ ಮೊದಲು ಬರ್ತಿದ್ದ ಶೇರ್ ಜಾಸ್ತಿ ಇರುತ್ತೆ, ಹೊಸದಾಗಿ ಬರೋ ಶೇರ್ ಕಡಿಮೆ ಇರುತ್ತೆ ಅಲ್ವಾ. ಸೊ ಹಳೆ ಶೇರ್ ಜಾಸ್ತಿ ಇರುತ್ತೆ, ಅದರಲ್ಲಿ ಹೊಸ ಶೇರನ್ನು ಲೆಸ್ ಮಾಡಿದಾಗ ಬಿಟ್ಕೊಟ್ಟಿರೋ ಪಾರ್ಟನ್ನು ನಾವು ಕಂಡ್ಕೋಬೋದು. ಇದು ಯೂಶ್ವಲ್ ಫಾರ್ಮುಲಾ ಫಾರ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ. ಇಲ್ಲಿ ಇನ್ನೊಂದು ಕೇಸ್ ಬರುತ್ತೆ, ಇಫ್ ನ್ಯೂ ರೇಷಿಯೋ ಇಸ್ ನಾಟ್ ಗಿವನ್, ನ್ಯೂ ರೇಷಿಯೋ ಕೊಟ್ಟಿಲ್ಲ ಅಂದರೆ, ನಾನೀಗ ಎಕ್ಸ್ಪ್ಲೇನ್ ಮಾಡಿರುವಂಥ ಕೇಸಲ್ಲಿ ಕೂಡ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ನಮ್ಗೆ ಗೊತ್ತಿರಲಿಲ್ಲ ಅಲ್ವಾ. ಸೊ ರಿಮೈನಿಂಗ್ ಪಾರ್ಟನ್ನು ಕೂಡ ಅವರು ಈ ಮೊದಲು ಹಂಚ್ಕೋತಿದ್ದಾಗೆ ಹಂಚ್ಕೋತಾರೆ ಅಂತ ನಾನು ಹೇಳಿದೆ. ಸೊ ಇದು ನಾವು ಅಸಂಪ್ಷನ್ ಮಾಡ್ಕೊಂಡಿದ್ದು, ನಾವು ಸುಮ್ಮನೆ ಥಿಂಕ್ ಮಾಡಿದ್ದಷ್ಟೇ, ನಮ್ಗೆ ಗೊತ್ತಿಲ್ಲ, ಇನ್ಫಾರ್ಮೇಷನ್ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ಓಲ್ಡ್ ರೇಷಿಯೋ ಈಸ್ ಈಕ್ವಲ್ ಟು ಸ್ಯಾಕ್ರಿಫೈಸ್ ರೇಷಿಯೋ ಆಗಿರುತ್ತೆ. ಸೊ ನಾನು ಆಗಲೇ ಹೇಳಿದೆ ಓಲ್ಡ್ ರೇಷಿಯೋ 1:1 ಇತ್ತು, ನಮಗೆ ಬಂದಿರೋ ಸ್ಯಾಕ್ರಿಫೈಸ್ ರೇಷಿಯೋ ಕೂಡ ಎಷ್ಟಾಯಿತು 1:1 ಆಯಿತು. ಸೊ ಅದನ್ನೇ ನಾವು 12 ಮಾರ್ಕ್ಸ್ ಪ್ರಾಬ್ಲಮಲ್ಲಿ ಸಾಲ್ವ್ ಮಾಡ್ತೀವಿ. ಅಂದರೆ ಗುಡ್ ವಿಲ್ ಟ್ರೀಟ್ಮೆಂಟ್ ಕೊಡುವಾಗ ನಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಬೇಕಾಗುತ್ತೆ, ಆ ರೇಷಿಯೋ ಕಂಡುಹಿಡಿಯೋದಕ್ಕೆ ನಮಗೆ ನ್ಯೂ ರೇಷಿಯೋ ಬೇಕು. ಬಟ್ ನ್ಯೂ ರೇಷಿಯೋ ಕೊಟ್ಟಿಲ್ಲ ಅಂದಾಗ ಅವಾಗ ಸ್ಯಾಕ್ರಿಫೈಸ್ ರೇಷಿಯೋ ಈಸ್ ಈಕ್ವಲ್ ಟು ಓಲ್ಡ್ ರೇಷಿಯೋ ಆಗುತ್ತೆ. ಇದು ಎರಡನೇ ಕೇಸು ಆಯಿತಾ. ಇದು ಎರಡು ಕೇಸ್ಗಳು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇದರಲ್ಲಿ ಇಂಪಾರ್ಟೆಂಟ್ ಇದೆ. ಇನ್ನು NPSR ಅಲ್ಲಿ ಟೋಟಲ್ ಆಗಿ 4 ಕೇಸ್ಗಳು ಬರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿ ನಾವು ಅದಕ್ಕೆ ಫಾರ್ಮುಲಾಗಳನ್ನು ಹಾಕ್ತೀವಿ. ಯಾವ ಫಾರ್ಮುಲಾವನ್ನು ಹಾಕಬೇಕು, ಯಾವಾಗ ಹಾಕಬೇಕು, ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ಥರದ ಒಂದು ಎಕ್ಸಾಂಪಲನ್ನು ತಗೊಂಡು ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಅಂದರೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಿದ್ರೆ ನ್ಯೂ ಶೇರ್ ಕ್ಯಾಲ್ಕುಲೇಷನಿಗೆ ಫಾರ್ಮುಲಾ ಏನಪ್ಪ ಅಂದರೆ ವೆರಿ ಸಿಂಪಲ್. ಸ್ಯಾಕ್ರಿಫೈಸ್ ಶೇರನ್ನು ಕಂಡುಹಿಡಿಯೋದು ಹೇಗೆ, ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡಿದ್ರೆ ನಮಗೆ ಈ ಪಾರ್ಟ್ ಸಿಗುತ್ತೆ, ಸ್ಯಾಕ್ರಿಫೈಸ್ ಆಗಿರುವಂಥ ಪಾರ್ಟ್ ಸಿಗುತ್ತೆ ಅಲ್ವಾ. ಆದರೆ ನಾವು ಓಲ್ಡ್ ಶೇರಲ್ಲಿ ಸ್ಯಾಕ್ರಿಫೈಸ್ ಶೇರನ್ನು ಲೆಸ್ ಮಾಡಿದರೆ, ಇದರಲ್ಲಿ ಎಷ್ಟು ಬಿಟ್ಕೊಟ್ಟಿದ್ದಾರೆ ಅದನ್ನು ಲೆಸ್ ಮಾಡಿದಾಗ ನಮಗೆ ನ್ಯೂ ಶೇರ್ ಸಿಗ್ತಾ ಹೋಗುತ್ತೆ. ಅಂದರೆ ಉಳ್ಕೊಂಡಿರೋದೆಷ್ಟು ಅವರಿಗೆ ಹೊಸದಾಗಿ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್ ಅಂತ ಹೇಳ್ತೀವಿ. ಸೊ ಸ್ಯಾಕ್ರಿಫೈಸ್ ಶೇರ್ಗೆ ಇನ್ನೊಂದು ಹೆಸರಿದೆ, ಶೇರ್ ಸರೆಂಡರ್ಡ್ ಅಂತಲೂ ಕರಿತೀವಿ, ಆ ಥರನೂ ನೀವು ಹೇಳ್ಬೋದು. ಸೊ ಈಗ 4 ಕೇಸ್ಗಳೇನಿದೆ, 4 ಕೇಸ್ಗಳನ್ನು 1 by 1 ನೋಡ್ತಾ ಹೋಗೋಣ, ಹಾಗೆ ಪ್ರಾಬ್ಲಮ್ ಕೂಡ ಸಾಲ್ವ್ ಮಾಡ್ತಾ ಹೋಗೋಣ. ಈ ಕೇಸ್ಗಳು ಯಾವುದು, ಅದಕ್ಕೆ ಫಾರ್ಮುಲಾ ಯಾವುದು ಅನ್ನೋದು ಡಿಪೆಂಡ್ ಆಗೋದು ಕೊಟ್ಟಿರೋ ಇನ್ಫಾರ್ಮೇಷನ್ ಮೇಲೆ ಇರುತ್ತೆ. ಅಂದರೆ ನಮಗೆ ಇಲ್ಲಿ ನ್ಯೂ ಶೇರ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಓಲ್ಡ್ ಶೇರ್ ಮತ್ತು ಸ್ಯಾಕ್ರಿಫೈಸ್ ಶೇರ್ ಬೇಕಾಗುತ್ತೆ ಅಲ್ವಾ. ಬಟ್ ಇದರಲ್ಲಿ ಯಾವುದಾದ್ರೂ ಇನ್ಫಾರ್ಮೇಷನ್, ಓಲ್ಡ್ ಶೇರ್ ಅಂತೂ ಕೊಟ್ಟಿರಲೇಬೇಕು, ಬಟ್ ಕೆಲವು ಸಲ ಸ್ಯಾಕ್ರಿಫೈಸ್ ಶೇರ್ ಕೊಡ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಕೊಡ್ಬೋದು. ಸೊ ಅಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಅದನ್ನು ಕಂಡು ಹಿಡ್ಕೋಬೇಕು ಅನ್ನೋದನ್ನು ನಮಗೆ ಈ ಒಂದು ಕೇಸ್ಗಳು ಹೇಳ್ತಾ ಹೋಗುತ್ತೆ. ಮೊದಲನೇ ಕೇಸ್ ಏನಿದೆ, ಇದರಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ ಮತ್ತು ನ್ಯೂ ಪಾರ್ಟ್ನರ್ ಶೇರನ್ನು ಕೊಟ್ಟಿರ್ತಾರೆ. ಸೊ ನಾನೀಗ ಎಕ್ಸ್ಪ್ಲೇನ್ ಮಾಡಿದ್ದು ಮೊದಲನೇ ಕೇಸ್. ಅಂದರೆ ಇಲ್ಲಿ ನಮಗೆ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಹಾಗೆಯೇ ನ್ಯೂ ಪಾರ್ಟ್ನರಿಗೆ ಎಷ್ಟು ಶೇರ್ ಹೋಗುತ್ತೆ ಅನ್ನೋದನ್ನು ಕೊಟ್ಟಿದ್ದಾರೆ. ಬಟ್ ನಮಗೆ ಅವೈಲೇಬಲ್ ಇಲ್ಲದೆ ಇರೋ ಇನ್ಫಾರ್ಮೇಷನ್ ಏನು, ನ್ಯೂ ರೇಷಿಯೋ ಏನು, ಹೊಸದಾಗಿ ಯಾವ ರೀತಿ ಹಂಚ್ಕೊಂಡಿದ್ದಾರೆ, ಇವನಿಗೆ 1 ಶೇರ್ ಹೋಯಿತು ಸರಿ, ಉಳಿದವ್ರಿಗೆ ಹೆಂಗೆ ಹಂಚ್ಕೊಂಡಿದ್ದಾರೆ ಅನ್ನೋದನ್ನು ನಮಗೆ ಕೊಟ್ಟಿಲ್ಲ. ಹೀಗೆ ಕೊಟ್ಟಿಲ್ಲ ಅಂದಾಗ ನಾವು ಮೊದಲು ರಿಮೈನಿಂಗ್ ಪಾರ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅಂದರೆ ಟೋಟಲ್ 4 ಪೀಸಲ್ಲಿ 1 ಪೀಸನ್ನು ಯಾರಿಗೆ ಕೊಡ್ತಾ ಇದ್ದೀವಿ, ನ್ಯೂ ಪಾರ್ಟ್ನರಿಗೆ ಕೊಟ್ಟಿದ್ದೀವಿ. ಉಳಿದಿರೋದೆಷ್ಟು ಅಂತ ನೋಡ್ಕೋತೀವಿ. ಉಳಿದಿರೋದು 3 ಪೀಸ್ ಆಗುತ್ತೆ. 4ರಲ್ಲಿ 3 ಪೀಸು, 3/4 ಭಾಗ ಅಂದ್ರೇನು 3/4 ಅಥವಾ 4ರಲ್ಲಿ 3 ಭಾಗ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಈ ರೀತಿ ಉಳ್ಕೊಂತು ಇದನ್ನು ಅವರ ಓಲ್ಡ್ ರೇಷಿಯೋ ಏನಿತ್ತೋ ಸೇಮ್ ರೇಷಿಯೋದಲ್ಲಿ ಉಳಿದಿದ್ದನ್ನು ಹಂಚ್ಕೋತಾರೆ. ಮೊದಲು ಅವರು ಇಡೀ ಹಣ್ಣನ್ನು 1:1 ಹಂಚ್ಕೋತಾ ಇದ್ರು, ಬಟ್ ಇವಾಗ ಅವರು ಉಳಿದಿರೋ ಪಾರ್ಟನ್ನು 1:1 ಹಂಚ್ಕೋತಾರೆ. ಇದೇನೇ ಫಸ್ಟ್ ಕೇಸ್. ಓಕೆನಾ, ಓಲ್ಡ್ ರೇಷಿಯೋ ಮತ್ತು ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿರ್ತಾರೆ ಅಷ್ಟೇ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ ನಾವು. ನೋಡಿ, ನಾನಿಲ್ಲಿ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ತೊಗೊಂಡಿದ್ದೀನಿ 2024-25 16th ಪೇಜಲ್ಲಿ NPSR ಮೇಲೆ 6 ಮಾರ್ಕ್ನ ಪ್ರಾಬ್ಲಮ್ಗಳು, ಪ್ರಾಕ್ಟೀಸ್ ಕ್ವಶನ್ಗಳು ಇವೆ. ಅದರಲ್ಲಿ ನಾನು ಮೊದಲನೇದಾಗಿ ಫಸ್ಟ್ ಕೇಸಿಗೆ ಕ್ವಶನ್ ಬ್ಯಾಂಕಿನ ಸೆಕೆಂಡ್ ಪ್ರಾಬ್ಲಮನ್ನು ತೊಗೋತಾ ಇದ್ದೀನಿ. ಸುದೀಪ್, ಸಂದೀಪ್ ಮತ್ತು ದಿಲೀಪ್ ಈ ಒಂದು ಪ್ರಾಬ್ಲಮ್. ಆನ್ಸರ್ 3:2:1 ಬಂದಿರೋದು. ಅಕೌಂಟೆನ್ಸಿಲಿ ವರ್ಷದಿಂದ ವರ್ಷಕ್ಕೆ ಕ್ವಶನ್ ಬ್ಯಾಂಕ್ ಏನು ತುಂಬ ಚೇಂಜಸ್ ಆಗಲ್ಲ. ಹೆಚ್ಚಂದರೆ ಪೇಜ್ ನಂಬರ್ ಒಂದು ಚೇಂಜಸ್ ಆಗ್ಬೋದು, ಇಲ್ಲ ಒಂದಷ್ಟು ಕ್ವಶನ್ಗಳು ಎಡಿಷನ್ ಆಗ್ಬೋದು ಅಷ್ಟೇ. ಆಲ್ಮೋಸ್ಟ್ ಇರೋವಂಥ ಕ್ವಶನ್ಗಳೇ ರಿಪೀಟ್ ಆಗಿರುತ್ತೆ ಈ ವರ್ಷನೂ ಕೂಡ.
ಸೊ ಸಪೋಸ್ ನಿಮಗೆ ಈ ವರ್ಷದ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಸಿಕ್ಕಿದ್ರೆ ಅದರಲ್ಲಿ ಯಾವ ಪೇಜ್ ನಂಬರಲ್ಲಿ ಈ ಕ್ವಶನ್ ಇದೆ ಅನ್ನೋದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಮೊದಲನೇ ಕ್ವಶನ್ ಸುದೀಪ್ ಆ್ಯಂಡ್ ಸಂದೀಪ್ ಏನಿದೆ ಇದರಲ್ಲಿ ಇನ್ಫಾರ್ಮೇಷನ್ ಏನೇನು ಕೊಟ್ಟಿದ್ದಾರೆ ನೋಡೋಣ. ಸುದೀಪ್ ಸಂದೀಪ್ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ಅಂತ ಇದೆ. ಸೊ ಓಲ್ಡ್ ರೇಷಿಯೋ ಆಯಿತು ಇದು. ಮೊದಲು 3:2ದಲ್ಲಿ ಹಂಚ್ಕೋತಾ ಇದ್ದಾರೆ. ದೇ ಅಡ್ಮಿಟ್ ದಿಲೀಪ್ ಇಂಟು ಪಾರ್ಟ್ನರ್ಶಿಪ್ ಫಾರ್ 1/6 ಶೇರ್ ಅಂತ ಕೊಟ್ಟಿದ್ದಾರೆ. ಸೊ 1/6 ಶೇರಿಗೆ ದಿಲೀಪನ್ನು ಅವರು ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ. ಇದು ಎರಡೇ ಇನ್ಫಾರ್ಮೇಷನ್ ಇದೆ. ಸೊ ಒಂದು ಓಲ್ಡ್ ರೇಷಿಯೋ 3:2, ಇನ್ನೊಂದು ನ್ಯೂ ಪಾರ್ಟ್ನರ್ ಶೇರ್ 1/6 ಆಯಿತಾ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ಮೊದಲಿಗೆ ನಾವೇನು ಮಾಡ್ತೀವಿ, ಗಿವನ್ ಇನ್ಫಾರ್ಮೇಷನನ್ನು ಬರ್ಕೊಡ್ತೀವಿ. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಬರ್ಕೊಂಡ್ವಿ, ನ್ಯೂ ಪಾರ್ಟ್ನರ್ ಶೇರನ್ನು ಕೊಟ್ಟಿದ್ದಾರೆ ಬರ್ಕೊಂಡ್ವಿ. ಸೊ 3+2 ಇದನ್ನು ಶೇರಿಗೆ ಕನ್ವರ್ಟ್ ಮಾಡಿದಾಗ ಟೋಟಲನ್ನು ಕೆಳಗಡೆ ಬರ್ಕೋತೀವಿ. 3+2 5 ಆಗುತ್ತೆ. ಸೊ ಪ್ರತಿಯೊಬ್ಬರು ಶೇರನ್ನು ಹೇಗೆ ಓದಬೇಕು ನಾವು 3/5 ಅಥವಾ 3/5 2/5 ಅಥವಾ 5ರಲ್ಲಿ 3 ಭಾಗ 5ರಲ್ಲಿ 2 ಭಾಗ ಈ ರೀತಿಯಾಗಿ ಓದ್ತೀವಿ. ಅಂದರೆ ಈಗ ಟೋಟಲ್ ಹಣ್ಣನ್ನು ಅಥವಾ ಒಂದು ಪ್ರಾಫಿಟನ್ನು 5 ಭಾಗ ಮಾಡಿದಾಗ ಅದರಲ್ಲಿ 3 ಭಾಗ ಒಬ್ಬನಿಗೆ 2 ಭಾಗ ಒಬ್ಬನಿಗೆ ಸಿಗ್ತಾ ಇದೆ. ಮ್ಯಾಥಮೆಟಿಕಲಿ ಇದನ್ನು 3/5 ಆ್ಯಂಡ್ 2/5 ಅಂತ ಹೇಳ್ತೀವಿ. ಈಗ ನ್ಯೂ ಪಾರ್ಟ್ನರ್ ಶೇರನ್ನು ಕೊಟ್ಟಿದ್ದಾರೆ 1/6 ಅಂತ ಹೇಳಿ. ಇವನಿಗೆ ಅದೇ ಪ್ರಾಫಿಟನ್ನು 6 ಭಾಗ ಮಾಡಿ ಈಕ್ವಲ್ ಆಗಿ 6 ಭಾಗ ಮಾಡಿ 1 ಭಾಗವನ್ನು ನಾವು ಅವನಿಗೆ ಕೊಡ್ತಾ ಇದ್ದೀವಿ. ಸೊ ಈಗ ಇವನಿಗೆ ಕೊಟ್ಟ ಮೇಲೆ ಉಳಿಯೋ ಪಾರ್ಟ್ಗಳೆಷ್ಟು ನಿಮ್ಗೆ ಗೊತ್ತಾಗ್ತಾ ಇದೆ ನೋಡಿ. 1 2 3 4 5 5 ಪಾರ್ಟ್ಗಳು ಉಳಿತು. ಬಟ್ ಅದನ್ನು ಬರೀ 5 ಅಂತ ಕರೆಯಲ್ಲ, 5/6 ಅಂತ ಹೇಳಬೇಕು. 6ರಲ್ಲಿ 5 ಭಾಗ ಉಳಿದಿದೆ, ಹಾಗಾಗಿ 5/6 ಆಗುತ್ತೆ. ಅದನ್ನು ನಾವು ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೇಗೆ? ಸೊ ಮೊದಲು ರಿಮೈನಿಂಗ್ ಪಾರ್ಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ರಿಮೈನಿಂಗ್ ಪಾರ್ಟ್ ಇಸ್ ಈಕ್ವಲ್ ಟು 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ಸೊ 1 ಮೈನಸ್ 1/6 ಮಾಡ್ತೀವಿ. 1 ಅಷ್ಟೇ ಇದೆ, ಕೆಳಗಡೆ ಡಿನಾಮಿನೇಟರ್ ಕೊಟ್ಟಿಲ್ಲ ನೋಡಿ. ಏನೂ ಇಲ್ಲ ಕೆಳಗಡೆ ಅಂತಂದರೆ ಅರ್ಥ ಏನು, 1 ಇದೆ ಅಂತ. ಸೊ ಇದನ್ನು ಇನ್ನೊಂದು ರೀತಿ ಬರ್ಕೋಬೋದು, ಅಂದರೆ 1/1 ಅಂತ ಬರ್ಕೋತೀವಿ, ಮೈನಸ್ 1/6. ಸೊ ಈ ರೀತಿ ಫ್ರ್ಯಾಕ್ಷನ್ಸ್ಗಳನ್ನು ಭಿನ್ನರಾಶಿಗಳನ್ನು ಪ್ಲಸ್ ಮೈನಸ್ ಮಾಡೋದು, ಈ ಮಲ್ಟಿಪ್ಲಿಕೇಶನ್ ಮಾಡೋದು. ನಿಮಗೆ ಇದು ಯಾವುದು ಗೊತ್ತಿಲ್ಲ ಅಂತಂದರೆ ಇಲ್ಲಿ ನಾನು ಐ ಬಟನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ. ಆ ವಿಡಿಯೋದಲ್ಲಿ ನಾನು ಫ್ರ್ಯಾಕ್ಷನ್ಸನ್ನು ಹೇಗೆ ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡೋದು ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಟ್ಟಿದ್ದೀನಿ. ಅದು LCM ವಿಧಾನ ಇರ್ಬೋದು ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇರ್ಬೋದು, ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಅದು ಗೊತ್ತಿಲ್ಲ ಅಂತಂದ್ರೆ ಆ ವಿಡಿಯೋನ ಖಂಡಿತ ನೋಡಿ ಅಂತ ಹೇಳ್ತಾ, ಇದರಲ್ಲಿ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ತಗೋತಾ ಇದ್ದೀನಿ, ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ 1/1 ಮೈನಸ್ 1/6 ಆಗುತ್ತೆ ಅಲ್ವಾ. ಇದು ಕೆಳಗಡೆ ಇರೋದು ಡಿನಾಮಿನೇಟರ್, ಮೇಲ್ಗಡೆ ನ್ಯೂಮರೇಟರ್, ಭಾಜಕ ಅಂತ ಹೇಳ್ತೀವಿ. ಮೊದಲು ಕೆಳಗಡೆ ಇರುವಂಥ ಡಿನಾಮಿನೇಟರ್ಗಳನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀವಿ. 6 × 1 6 6 ಬಂತು. ಮೇಲ್ಗಡೆ ನಂಬರ್ಗಳನ್ನು 1 ಮೈನಸ್ 1 ಅಂತ ಬರೆಯಲ್ಲ ಡೈರೆಕ್ಟ್ ಆಗಿ, ಬದಲಾಗಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಬರಿತಾ ಹೋಗ್ತೀವಿ. ಸೊ ಮೊದಲಿಗೆ ಮೇಲ್ಗಡೆ ಇರುವಂಥ ಫಸ್ಟ್ ನಂಬರನ್ನು ತಗೋತೀವಿ, ಅದರ ಅಪೋಸಿಟ್ ಸೈಡಲ್ಲಿ ಕೆಳಗಡೆ ಇರುವಂಥ ನಂಬರ್ ಜೊತೆಗೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 1 6 6 ಬಂತು. ಹಾಗೆ ಸೆಕೆಂಡ್ ನಂಬರಿಗೆ 1 ಇದೆ, ಅದನ್ನು ಕೂಡ ಅಪೋಸಿಟ್ ಸೈಡಲ್ಲಿ ಇರುವಂಥ ನಂಬರ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. 1 × 1 1 ಬಂತು. 6 ಮೈನಸ್ 1 ಅಂತ ಬರ್ಕೋತೀವಿ. 6 ಮೈನಸ್ 1 ಈಸ್ ಈಕ್ವಲ್ ಟು 5 ಬಂತು. ಸೊ 5/6. ನಾವು ಇದನ್ನು ಹೇಗೆ ಅರ್ಥ ಮಾಡಿಕೊಂಡು ಹೇಳಿದ್ವಲ್ಲ ಅದನ್ನೇ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡಿದಾಗ ಇಷ್ಟು ಸ್ಟೆಪ್ಗಳು ಆಗುತ್ತೆ. ಇನ್ನು ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ಈ ಉಳಿದಿರೋ ಪಾರ್ಟ್ಗೆ ಅವರ ಓಲ್ಡ್ ರೇಷಿಯೋ ಏನಿತ್ತೋ ಅದರಲ್ಲಿ ಅದನ್ನು ಶೇರ್ ಮಾಡ್ತೀವಿ. ಪೂರ್ತಿ ಪ್ರಾಫಿಟನ್ನು ಅವರು 3:2ದಲ್ಲಿ ಹಂಚ್ಕೋತಿದ್ರು. ಬಟ್ ಈಗ ಏನು ಮಾಡ್ತಾ ಇದ್ದಾರೆ, ಉಳಿದಿರೋ ಪ್ರಾಫಿಟನ್ನು ಅದೇ ರೇಷಿಯೋ 3:2ದಲ್ಲಿ ಹಂಚ್ಕೋತಾರೆ ಅಂತ ನಾವು ಅಸ್ಯೂಮ್ ಮಾಡ್ತೀವಿ. ಹಾಗಾಗಿನೇ ಈ ಕೇಸಲ್ಲಿ ನ್ಯೂ ಶೇರ್ ಇಸ್ ಈಕ್ವಲ್ ಟು ರಿಮೈನಿಂಗ್ ಪಾರ್ಟ್ ಇಂಟು ಓಲ್ಡ್ ಶೇರ್, ಅವರವರ ಓಲ್ಡ್ ರೇಷಿಯೋದಲ್ಲಿ ಇದನ್ನು ಹಂಚಬೇಕು. ನ್ಯೂ ಶೇರ್ ಆಫ್ ಸುದೀಪ್ ಇಸ್ ಈಕ್ವಲ್ ಟು 5/6 ರಿಮೈನಿಂಗ್ ಪಾರ್ಟ್ ಇತ್ತು. ಅವನ ಓಲ್ಡ್ ಶೇರ್ ನೋಡಿ 3/5 ಇತ್ತು. ಹಾಗೆ ಸಂದೀಪ್ದು 2/5 ಇದೆ. ಸೇಮ್ ಇಬ್ಬರಿಗೂ ಕ್ಯಾಲ್ಕುಲೇಷನ್ ಮಾಡಿದ್ವಿ. 5/6 × 3/5 5/6 × 2/5 ಮಾಡಿದ್ವಿ. ಈಗ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇದನ್ನು ಸಿಂಪಲ್ ಆಗಿ ಮಾಡ್ತೀವಿ. ಇದಕ್ಕೇನು ಮೇಲ್ ಹೇಳಿದಾಗೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲ್ಲ. ಕ್ಯಾನ್ಸಲ್ ಆಗೋದಿದ್ರೆ ಕ್ಯಾನ್ಸಲ್ ಮಾಡ್ಕೋಬಹುದು, ಬಟ್ ನೀವು ಹಾಗೆ ಮಾಡ್ತೀರಿ ಅಂದ್ರೂ ಮಾಡ್ಬೋದು. 6 5 30 5 3 15 6 5 30 5 2 10. ಸೊ 15/30 10/30 ಬಂತು. ಈಗ ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡೋಣ. ರೇಷಿಯೋ ಕನ್ವರ್ಟ್ ಮಾಡೋದಕ್ಕೆ ನಮಗೆ ನ್ಯೂ ರೇಷಿಯೋ ಆಗಿರೋದ್ರಿಂದ 3 ಜನರ ರೇಷಿಯೋಸ್ಗಳು ಬೇಕು. ನಮಗೆ ಇಲ್ಲಿ ಇಬ್ಬರೇ ಸಿಕ್ಕಿದೆ. ಮೂರನೇವನು ದಿಲೀಪ್ದು ನ್ಯೂ ಶೇರ್ ಆಲ್ರೆಡಿ ನಮಗೆ ಕೊಟ್ಬಿಟ್ಟಿದ್ದಾರೆ 1/6 ಅಂತ. ಹಾಗಾಗಿ ಅದನ್ನೇ ತಗೋತೀವಿ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಸುದೀಪ್ ಈಸ್ ಟು ಸಂದೀಪ್ ಈಸ್ ಟು ದಿಲೀಪ್ ಈಸ್ ಈಕ್ವಲ್ ಟು 15/30 ಇಷ್ಟು 10/30 ಇಷ್ಟು 1/6 ಬಂತು. ಇಲ್ಲಿ ನೋಡಿ, ಇದು 2 ನಂಬರ್ಗಳಿಗೆ ಡಿನಾಮಿನೇಟರ್ ಸೇಮ್ ಇದೆ, ಬಟ್ ಇದಕ್ಕೆ 6 ಇದೆ. ಯಾವಾಗ 3 ನಂಬರ್ಗಳು ಸೇಮ್ ಡಿನಾಮಿನೇಟರನ್ನು ತೋರಿಸ್ತಾ ಇರುತ್ತೋ ಆವಾಗ ಮಾತ್ರ ನಾವು ಅದನ್ನು ಕ್ಯಾನ್ಸಲ್ ಮಾಡಿ ಮೇಲ್ಗಡೆದಷ್ಟನ್ನೇ ಇಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ನಾವು ಕೆಳಗಡೆ ನಂಬರ್ಗಳನ್ನು ಈಕ್ವಲ್ ಮಾಡ್ಕೋತೀವಿ ಮೊದಲು. ಇಲ್ಲೊಂದು ನಂಬರಿಗೆ ಈಕ್ವಲ್ ಇಲ್ಲ, 30 ಇಲ್ಲ. ಸೊ ಇದನ್ನು 30 ಮಾಡಬೇಕಂದ್ರೆ ನಾವು ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು, ಇದಕ್ಕೆ 5 ಇಂದ ಅಲ್ವಾ.
6 5 30, 6 5 30 ಸೊ ಈ ನಂಬರಿಗೆ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತಿರೋ ಸೇಮ್ ನಂಬರನ್ನೇ ಮೇಲ್ಗಡೆ ನಂಬರಿಗೂ ನ್ಯೂಮರೇಟರ್ಗೂ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ 1 ಇಂಟು 5 ಆಯಿತು. ಅದನ್ನು ಈಕ್ವಲ್ ಆಗಿ ಮಾಡಿ ಬರೆದಾಗ ನ್ಯೂಮರೇಟರಲ್ಲಿ 1 5 5 ಸಿಕ್ತು, ಡಿನಾಮಿನೇಟರಲ್ಲಿ 6 5 30 ಸಿಗ್ತಾ ಇದೆ. ಅಂದಮೇಲೆ ಎಲ್ಲ ಡಿನಾಮಿನೇಟರ್ಗಳು ಈಕ್ವಲ್ ಆಯಿತು. ಈಗ ನಾವು ಇದನ್ನು ಕ್ಯಾನ್ಸಲ್ ಮಾಡ್ತೀವಿ, ಮೇಲ್ಗಡೆ ಇದನ್ನು ಇಡ್ತೀವಿ 15:10:5. ಆರ್ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. 5ರಿಂದ ಎಲ್ಲ ನಂಬರ್ಗಳು ಡಿವೈಡ್ ಆಗುತ್ತೆ. ಸೊ 5 3s 5 2s 5 1s 3:2:1 ಉಳ್ಕೊಂತು. ಸೊ ಕ್ವಶನ್ ಬ್ಯಾಂಕಲ್ಲಿ ಆನ್ಸರಲ್ಲಿ ಕೂಡ 3:2:1 ಬಂದಿದೆ ಅಲ್ವಾ. ಇಷ್ಟು ಸಿಂಪಲ್ ಆಗಿ ಫಸ್ಟ್ ಕೇಸನ್ನು ನಾವು ಸಾಲ್ವ್ ಮಾಡ್ತೀವಿ. ಇನ್ನು ಸೆಕೆಂಡ್ ಕೇಸಲ್ಲಿ ಏನಾಗುತ್ತೆ ನೋಡೋಣ. ಸೆಕೆಂಡ್ ಕೇಸಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಓಲ್ಡ್ ರೇಷಿಯೋ ಇರುತ್ತೆ, ಹಾಗೆ ನ್ಯೂ ಪಾರ್ಟ್ನರಿನ ಶೇರ್ ಕೂಡ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ಶೇರ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್ ಕೊಟ್ಟಿರ್ತಾರೆ. ಅಂದರೆ ಈ ಪಾರ್ಟ್ನರ್, ಹೊಸ ಪಾರ್ಟ್ನರ್ ಯಾರಿದ್ದಾರೆ ಇವರು ಅಕ್ವೈರ್ ಮಾಡ್ಕೊಳ್ಳೋದಂದ್ರೇನು, ತಗೋತಾ ಇರೋದು. ಅಂದರೆ ಹಳೆ ಪಾರ್ಟ್ನರ್ಸಿಂದ ಇದನ್ನು ಶೇರ್ ತೊಗೊಂಡಿರ್ತಾರಲ್ಲ, ಇದನ್ನು ಯಾವ ರೀತಿ ತೊಗೊಂಡಿದ್ದಾರೆ, ಎಷ್ಟು ಪಾರ್ಟನ್ನು ಯಾರಿಂದ ತೊಗೊಂಡಿದ್ದಾರೆ ಅನ್ನೋದನ್ನು ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಅಕ್ವೈರ್ಡ್ ಪ್ರಪೋರ್ಷನ್ಗಳನ್ನು ಕೊಟ್ಟಿರ್ತಾರೆ. ಓಕೆನಾ. ಶೇರ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್ ಈಸ್ ನಥಿಂಗ್ ಬಟ್ ಶೇರ್ ಸ್ಯಾಕ್ರಿಫೈಸ್ಡ್ ಬೈ ಓಲ್ಡ್ ಪಾರ್ಟ್ನರ್ಸ್. ಸೊ ಓಲ್ಡ್ ಪಾರ್ಟ್ನರ್ಸ್ ಏನು ಬಿಟ್ಕೊಟ್ಟಿದ್ದಾರೋ ಅದನ್ನೇ ನ್ಯೂ ಪಾರ್ಟ್ನರ್ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಹಾಗಾಗಿ ಎರಡು ಒಂದೇ. ಇದರರ್ಥ ಇಲ್ಲಿ ಏನು ಕೊಟ್ಟ ಹಾಗಾಯಿತು, ನಮಗೆ ಸ್ಯಾಕ್ರಿಫೈಸ್ಡ್ ಶೇರನ್ನು ಡೈರೆಕ್ಟಾಗಿ ಕೊಟ್ಟ ಹಾಗಾಯಿತು. ಸೊ ಎಷ್ಟೆಷ್ಟು ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ ಇವರು, ಅಥವಾ ಇವನು ಹೇಗೆ ಅಕ್ವೈರ್ ಮಾಡ್ಕೊಂಡಿದ್ದಾನೆ ಇವರಿಂದ ಅನ್ನೋದನ್ನು ನಮ್ಗೆ ಡೈರೆಕ್ಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮ್ಮ ಯೂಶುವಲ್ ಫಾರ್ಮುಲಾ ಏನಿತ್ತಲ್ಲ, ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್, ಇದನ್ನು ನಾವು ಅಪ್ಲೈ ಮಾಡ್ತೀವಿ ಇಲ್ಲಿ. ಸೊ ಸ್ಯಾಕ್ರಿಫೈಸ್ ಶೇರನ್ನು ಅವ್ರಿಗೆ ಕೊಟ್ಟಿರ್ತಾರೆ, ಇಟ್ ಈಸ್ ಈಕ್ವಲ್ ಟು ಅಕ್ವೈರ್ಡ್ ಪ್ರಪೋರ್ಷನ್. ಹಾಗೆ ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್. ಇದನ್ನು ಪ್ರಾಬ್ಲಮಲ್ಲಿ ಕೊಟ್ಟಾಗ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ನಾನು ಸೆಕೆಂಡ್ ಕೇಸಿಗೆ ಕ್ವಶನ್ ಬ್ಯಾಂಕಿನ 5th ಕ್ವಶನನ್ನು ತಗೋತಾ ಇದ್ದೀನಿ. ವಾಣಿ, ರಾಣಿ ಆ್ಯಂಡ್ ಮಯೂರಿ, ಆ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ತಗೋತಾ ಇದ್ದೀನಿ. ಸೊ ಇಲ್ಲೇನಿದೆ ನೋಡಿ, ವಾಣಿ ಆ್ಯಂಡ್ ರಾಣಿ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2. ಸೊ 3:2ದಲ್ಲಿ ಹಂಚ್ಕೊಂಡಿದ್ದಾರೆ. ಗಿವನ್ ಇನ್ಫಾರ್ಮೇಷನ್ ಬರ್ಕೊಂಡು ಬಿಡೋಣ. ಓಲ್ಡ್ ರೇಷಿಯೋ ಇಸ್ ಈಕ್ವಲ್ ಟು 3:2. ಇದನ್ನು ಆ್ಯಡ್ ಮಾಡಿ ಬರೆದಾಗ 5 ಆಗುತ್ತೆ. 3/5 2/5 ಶೇರಿಗೆ ಕನ್ವರ್ಟ್ ಮಾಡಿದ್ರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದೇ ಅಡ್ಮಿಟ್ ಮಯೂರಿ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 3/10 ಶೇರ್ ವಿಚ್ ಶಿ ಅಕ್ವೈರ್ಡ್ 2/10 ಫ್ರಮ್ ವಾಣಿ ಆ್ಯಂಡ್ 1/10 ಫ್ರಮ್ ರಾಣಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅವಳ ಶೇರನ್ನು ಕೊಟ್ಟಿದ್ದಾರೆ. ಹಾಗೆ ಅವಳು ಯಾರ್ಯಾರಿಂದ ಎಷ್ಟೆಷ್ಟನ್ನು ಅಕ್ವೈರ್ ಮಾಡ್ಕೊಂಡಿದ್ದಾಳೆ, ಆ 3 ಪಾರ್ಟ್ಸನ್ನು ಅಕ್ವೈರ್ ಮಾಡ್ಕೊಂಡಿದ್ರಲ್ಲಿ ಯಾರ್ಯಾರಿಂದ ಎಷ್ಟೆಷ್ಟು ಬಂದಿದೆ ಅನ್ನೋದನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಂದರೆ 2/10 ಒಬ್ಬರಿಂದ, ಇನ್ನೊಬ್ಬರಿಂದ 1/10 ಅಂತ. ಸೊ ಶೇರ್ ಅಕ್ವೈರ್ಡ್ ಅಂದರೆ ಸ್ಯಾಕ್ರಿಫೈಸ್ ಶೇರ್ ಅಂತ ಅರ್ಥ. ಅದೆರಡು ಒಂದೇ. ಶೇರ್ ಅಕ್ವೈರ್ಡ್ ಆರ್ ಸ್ಯಾಕ್ರಿಫೈಸ್ ಶೇರ್ ಆಫ್ ವಾಣಿ ಆ್ಯಂಡ್ ರಾಣಿ 2/10 1/10. ಸೊ ಇಲ್ಲಿ 3:2 ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನ್ಯೂ ಪಾರ್ಟ್ನರ್ನ ಶೇರನ್ನು ಕೊಡ್ತಾ ಇದ್ದಾರೆ. ಸೇಮ್ ಪ್ರಾಫಿಟನ್ನು 10 ಭಾಗ ಮಾಡಿ ಅದರಲ್ಲಿ 3 ಪಾರ್ಟನ್ನು ಮಯೂರಿಗೆ ಕೊಡ್ತಾ ಇದ್ದಾರೆ. ಈ 3 ಪಾರ್ಟಲ್ಲಿ ಅವಳು ಹೇಗೆ ಅಕ್ವೈರ್ ಮಾಡ್ಕೊಂಡಿದ್ದಾಳೆ, ಇವಳಿಗೆ ಸಿಕ್ಕಿರುವಂಥ ಇಷ್ಟು ಶೇರಲ್ಲಿ ಯಾರ್ಯಾರಿಂದ ಎಷ್ಟೆಷ್ಟು ಅಕ್ವೈರ್ ಮಾಡ್ಕೊಂಡಿದ್ದಾಳೆ ಅಂತ ಕೊಟ್ಟಿದ್ದಾರೆ. ಸೊ 2/10, ಟೋಟಲ್ 10ನಲ್ಲಿ 2 ಪಾರ್ಟ್ಸ್ ಏನಿದೆ ಇದು ವಾಣಿಯಿಂದ ಬರ್ತಾ ಇದೆ, ಅಥವಾ ವಾಣಿಯಿಂದ ಅಕ್ವೈರ್ ಮಾಡ್ಕೊಂಡಿದ್ದಾಳೆ. ಹಾಗೆ 1/10 ಟೋಟಲ್ ಪ್ರಾಫಿಟಲ್ಲಿ 1/10 ಅಷ್ಟು, 10ರಲ್ಲಿ 1 ಪಾಲಷ್ಟು ರಾಣಿಯಿಂದ ಅಕ್ವೈರ್ ಮಾಡ್ಕೊಂಡಿದ್ದಾಳೆ. ಟೋಟಲ್ ಆಗಿ ಇವಳಿಗೆ 10ರಲ್ಲಿ 3 ಪಾಲು ಸಿಕ್ಕಿದೆ. ಓಕೆನಾ. ಇದು ಕೊಟ್ಟಿರೋವಂಥ ಇನ್ಫಾರ್ಮೇಷನ್. ನಾವೀಗ ಏನು ಮಾಡ್ತೀವಿ, ನಮಗೆ ಕೊಟ್ಟಿರೋ ಇನ್ಫಾರ್ಮೇಷನಲ್ಲಿ ಡೈರೆಕ್ಟಾಗಿ ಸಿಕ್ಬಿಟ್ಟಿದೆ. ವಾಣಿ ಬಿಟ್ಕೊಟ್ಟಿರೋದು ಇಷ್ಟು ಅಂತ ಸಿಕ್ಕಿದೆ, ರಾಣಿ ಬಿಟ್ಕೊಟ್ಟಿರೋ ಪಾರ್ಟ್ ಇಷ್ಟು ಅಂತ ಗೊತ್ತಿದೆ. ಹಾಗಾಗಿ ನಾವು ಇದನ್ನು ಓಲ್ಡ್ ರೇಷಿಯೋದಲ್ಲಿ ಲೆಸ್ ಮಾಡ್ತೀವಿ ನ್ಯೂ ಶೇರ್ ಕಂಡು ಹಿಡ್ಕೊಳ್ಳೋದಕ್ಕೆ. ವಾಣಿಯಿಂದ ಅವಳ ಶೇರಲ್ಲಿ ಇಷ್ಟನ್ನು ಲೆಸ್ ಮಾಡ್ಕೋತೀವಿ, ರಾಣಿಯಿಂದ ಅವಳ ಪಾರ್ಟಲ್ಲಿ ಇಷ್ಟು ಪಾರ್ಟನ್ನು ಲೆಸ್ ಮಾಡ್ತೀವಿ. ಆವಾಗ ನಮಗೆ ಇವರಿಗೆ ಉಳಿಯೋವಂಥ ಇಷ್ಟು ಶೇರ್ಗಳು ಎಷ್ಟು ಅಂತ ಸಿಕ್ಕತ್ತೆ. ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ, ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್. ಯೂಶುವಲ್ ಫಾರ್ಮುಲಾ ಹಾಕ್ತೀವಿ. ನ್ಯೂ ಶೇರ್ ಆಫ್ ವಾಣಿ ಕ್ಯಾಲ್ಕುಲೇಷನ್ ಮಾಡೋಣ. ಮೊದಲು 3/5 ಮೈನಸ್ 2/10. 3/5 ಓಲ್ಡ್ ಶೇರ್ ಆಗಿತ್ತು, ಅದರಲ್ಲಿ 2/10 ಸ್ಯಾಕ್ರಿಫೈಸ್ ಶೇರನ್ನು ಲೆಸ್ ಮಾಡ್ಕೋತೀವಿ. ಸೊ ಎಷ್ಟು ಸಿಗುತ್ತೆ ನೋಡೋಣ. ಇದನ್ನು ನಾವು 2 ವಿಧಾನದಲ್ಲಿ ಮಾಡ್ಬೋದು, LCM ಅಥವಾ ಕ್ರಾಸ್ ಮಲ್ಟಿಪ್ಲಿಕೇಶನ್. ನಾನು ಇಲ್ಲಿ ಈ ಪ್ರಾಬ್ಲಮಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಯೂಸ್ ಮಾಡ್ಕೋತಾ ಇದ್ದೀನಿ. ತುಂಬ ಲಾರ್ಜೆಸ್ಟ್ ನಂಬರಿಗೆ ಹೋಗುತ್ತೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಅಂದರೆ ನಾವು ಅವಾಗ LCM ಮೆಥಡನ್ನು ಯೂಸ್ ಮಾಡ್ಬೋದು. ಬಟ್ ನಿಮ್ಗೆ ಆ LCM ಅನ್ನು ಕಂಡು ಹಿಡ್ಕೊಳ್ಳೋದು ಗೊತ್ತಾಗಲ್ಲ ಅಂತಂದರೆ ಇದನ್ನು ಯೂಸ್ ಮಾಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಮಾಡೋದಾದರೆ ಹೇಗೆ ಮಾಡ್ತೀವಿ, ಮೊದಲಿಗೆ ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ ಮಾಡ್ತೀವಿ. 5 10s 50 ಬಂತು, ಅದನ್ನು ಕಾಮನ್ ಇಟ್ಕೋತೀವಿ. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಇದರಲ್ಲಿ ಇದನ್ನು ಲೆಸ್ ಮಾಡಬೇಕಲ್ಲ, ಹಾಗಾಗಿ ಫಸ್ಟ್ ಈ ನಂಬರ್ ತೊಗೋಬೇಕು. 3 × 10 ಮಾಡಿದಾಗ 30 ಬಂತು. ನೆಕ್ಸ್ಟು ಈ ನಂಬರಿಗೆ ಮಲ್ಟಿಪ್ಲೈ ಮಾಡ್ತೀವಿ ಕ್ರಾಸ್ ಮಲ್ಟಿಪ್ಲಿಕೇಶನ್. 2 × 5 10 ಬರ್ತಾ ಇದೆ. ಸೊ 30ಯಲ್ಲಿ 10ಅನ್ನು ಲೆಸ್ ಮಾಡ್ತೀವಿ, 20 ಬಂತು. 20/50 ಬರ್ತಾ ಇದೆ. ನೆಕ್ಸ್ಟು ನ್ಯೂ ಶೇರ್ ಆಫ್ ರಾಣಿ ನೋಡೋಣ. 2/5ಅಲ್ಲಿ 2/5 ಇವಳಿಗೆ ಏನು ಸಿಗ್ತಾ ಇತ್ತು, ಅದರಲ್ಲಿ 1/5 ಲೆಸ್ ಮಾಡ್ತೀವಿ, ಇಷ್ಟು ಪಾರ್ಟ್ ಉಳಿಬೇಕು. ಅದಕ್ಕೆ ನಾವೇನಂತ ಮ್ಯಾಥಮೆಟಿಕಲಿ ಕರಿಬೇಕು ಅದನ್ನು ಕ್ಯಾಲ್ಕುಲೇಷನ್ ಮಾಡೋಣ.
ಇಲ್ಲೂ ಕೂಡ ಅಷ್ಟೇ, ಫಸ್ಟು ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 5 ಇಂಟು 10 50 ಬಂತು, ಕಾಮನ್ ಆಯಿತು. ನೆಕ್ಸ್ಟು 2 - 1 ಹಾಗೆ ಬರೆಯಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರಿತೀವಿ. 2 10s 20, 1 5s 5. ಸೊ 20 - 5 15 ಬಂತು, 15/50 ಬಂತು. ಈಗ ನ್ಯೂ ಶೇರ್ ಆಫ್ ಮಯೂರಿ ನಮ್ಗೆ ಗೊತ್ತೇ ಇದೆ, ಇಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ 3/10 ಅಂತ ಹೇಳಿ. ಸೊ ಇಲ್ಲಿ ಕೆಳಗಡೆ 10 ಇರೋದ್ರಿಂದ ಇಲ್ಲೆಲ್ಲ 50 ಬಂದಿದೆ ನಮಗೆ, ಇಲ್ಲಿ 10 ಇದೆ, ಹಾಗಾಗಿ ಅದನ್ನು 50ಗೆ ಕನ್ವರ್ಟ್ ಮಾಡಿ ಬರ್ಕೊಳ್ಳೋಣ, ಈಸಿ ಆಗುತ್ತೆ. ಸೊ 50ಗೆ ಕನ್ವರ್ಟ್ ಮಾಡಬೇಕಂದ್ರೆ 5ರಿಂದ ಇಂಟು ಮಾಡಬೇಕು. ಸೊ 10 5s 50 ಆಗುತ್ತೆ, ಹಾಗಾಗಿ ಮೇಲ್ಗಡೆ ನಂಬರ್ಗೂ ಕೂಡ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ, 5ರಿಂದಾನೇ ಮಲ್ಟಿಪ್ಲೈ ಮಾಡ್ತೀವಿ. 5 3 15, 15/50 ಬರ್ತಾ ಇದೆ. ಈಗ ಇದನ್ನು ರೇಷಿಯೋಗೆ ಕನ್ವರ್ಟ್ ಮಾಡ್ತೀವಿ. ಸೊ ಈ ರೀತಿ ಬರಿತೀವಲ್ಲ ನಾವು, ಇದು ರೇಷಿಯೋ ಫಾರ್ಮ್ ಆಗಿರುತ್ತೆ. ಈ ರೀತಿ ಬರಿತೀವಲ್ಲ ಅದು ಶೇರ್ ಫಾರ್ಮಲ್ಲಿ ಇರುತ್ತೆ, ಓಕೆನಾ. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ವಾಣಿ ಇಸ್ಟು ರಾಣಿ ಇಸ್ಟು ಮಯೂರಿ ಈಸ್ ಈಕ್ವಲ್ ಟು 20/50, 15/50 ಈಸ್ಟು 15/50 ಆಯಿತು. ಎಲ್ಲದಕ್ಕೂ 50 ಇದೆ ಡಿನಾಮಿನೇಟರಲ್ಲಿ, ಸೊ ಕಾಮನ್ ಇರೋದ್ರಿಂದ ಕ್ಯಾನ್ಸಲ್ ಮಾಡ್ಕೋತೀವಿ. ಉಳ್ಕೊಂಡಿರೋದೇನು 20:15:15. ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ನೋಡಿ. ಇದೆಲ್ಲದೂ ಕೂಡ 5ಇಂದ ಮಲ್ಟಿಪ್ಲೈ ಆಗುತ್ತೆ. 5 4 20, 5 3 15, 5 3 15, 4:3:3 ಆನ್ಸರ್ ಆಗಿ ಬರ್ತಾ ಇದೆ. ಸೊ ಇಷ್ಟು ಸಿಂಪಲ್ ಆಗಿ ಈ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತೀವಿ. ಕೇಸ್ 2 ತುಂಬ ಈಸಿ ಆಗಿದೆ. ಇನ್ನು ನೆಕ್ಸ್ಟ್ ಕೇಸಿಗೆ ಹೋಗ್ತೀವಿ. 3ನೇ ಕೇಸಲ್ಲಿ ಒಂದು ಸ್ವಲ್ಪ ಸಿಮಿಲರ್ ಇರುತ್ತೆ, ಬಟ್ ಓಲ್ಡ್ ರೇಷಿಯೋ ನ್ಯೂ ಪಾರ್ಟ್ನರ್ ಶೇರ್ ಜೊತೆಗೆ ಸ್ಯಾಕ್ರಿಫೈಸ್ ರೇಷಿಯೋ ಕೊಟ್ಟಿರ್ತಾರೆ, ಸ್ಯಾಕ್ರಿಫೈಸ್ ಶೇರ್ ಕೊಟ್ಟಿರಲ್ಲ. ಈ ಕೇಸಲ್ಲಿ ಏನು ಚೇಂಜಸ್ ಇರುತ್ತೆ ನೋಡೋಣ. ಅದರಲ್ಲಿ ನಾವು ಮೊದಲು ಸ್ಯಾಕ್ರಿಫೈಸ್ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಏನು ಚೇಂಜಸ್ ಆಗುತ್ತೆ, ಹೇಗಿರುತ್ತೆ ಕ್ವಶನ್ ಯಾವ ರೀತಿಯಾಗಿ ಅನ್ನೋದನ್ನು ನಾನು ಎಕ್ಸಾಂಪಲ್ ಮೂಲಕ ತೋರಿಸ್ತೀನಿ. ಕ್ವಶನ್ ಬ್ಯಾಂಕಲ್ಲಿರುವಂಥ 8th ಕ್ವಶನನ್ನು ತೊಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 8th ಕ್ವಶನಲ್ಲಿ ಅಮರ್ ಅಕ್ಬರ್ ಆಂಥೋನಿ ಕ್ವಶನ್ ಏನಿದೆ ಇದನ್ನು ತೊಗೊಂಡಿದ್ದೀನಿ. ಏನಿದೆ ನೋಡಿ, ಅಮರ್ ಅಕ್ಬರ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 5:3. ಸೊ 5:3 ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಬರ್ಕೊಂಡ್ವಿ. 5 + 3 8 ಆಗುತ್ತೆ, 5/8 3/8. ನೆಕ್ಸ್ಟ್ ಬರ್ತೀವಿ, ದೇ ಅಡ್ಮಿಟ್ ಆಂಥೋನಿ ಇಂಟು ಪಾರ್ಟ್ನರ್ಶಿಪ್ ಆ್ಯಂಡ್ ಆಫರ್ ಹಿಮ್ 1/6 ಶೇರ್ ಅಂತ ಕೊಟ್ಟಿದ್ದಾರೆ. ಸೊ ಇವನಿಗೆ 1/6 ಶೇರನ್ನು ಕೊಡ್ತಾ ಇದ್ದಾರೆ. ಸೊ ನ್ಯೂ ಪಾರ್ಟ್ನರ್ ಶೇರನ್ನು ಬರ್ಕೊಂಡ್ವಿ. ಅದಾದ ನಂತರ ಏನು ಕೊಟ್ಟಿದ್ದಾರೆ ನೋಡಿ, ವಿಚ್ ಹಿ ಅಕ್ವೈರ್ಡ್ ಇನ್ ದ ರೇಷಿಯೋ ಆಫ್ 3:1 ಅಂತ ಇದೆ. ಸೊ ಈ ಹಿಂದಿನ ಪ್ರಾಬ್ಲಮಲ್ಲಿ ಅಂದರೆ ನಾವು ವಾಣಿ ಆ್ಯಂಡ್ ರಾಣಿ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ, ಅದರಲ್ಲಿ ವಿಚ್ ಹಿ ಅಕ್ವೈರ್ಡ್ 2/10 ಫ್ರಮ್ ವಾಣಿ ಆ್ಯಂಡ್ 1/10 ಫ್ರಮ್ ರಾಣಿ ಅಂತ ಪ್ರಪೋರ್ಷನಲ್ಲಿ ಕೊಟ್ಟಿದ್ರು. ಬಟ್ ಇದರಲ್ಲಿ ರೇಷಿಯೋ ಫಾರ್ಮ್ಯಾಟಲ್ಲಿ ಕೊಟ್ಟಿದ್ದಾರೆ. ಸೊ ಈ ಅಕ್ವೈರ್ಡ್ ಅಂತ ಕೊಟ್ಟಾಗ ಇಟ್ ಈಸ್ ನಥಿಂಗ್ ಬಟ್ ಸ್ಯಾಕ್ರಿಫೈಸ್ ರೇಷಿಯೋ ಆಗಿರುತ್ತೆ. ಅಕ್ವೈರ್ಡ್ ರೇಷಿಯೋ ಕೊಟ್ಟರೆ ಅದು ಸ್ಯಾಕ್ರಿಫೈಸ್ ರೇಷಿಯೋ, ಆ್ಯಂಡ್ ಅಕ್ವೈರ್ಡ್ ಪ್ರಪೋರ್ಷನ್ ಕೊಟ್ಟಾಗ ಅದು ಸ್ಯಾಕ್ರಿಫೈಸ್ ಶೇರ್ ಆಗಿರುತ್ತೆ. ಇದು ಎರಡಕ್ಕೂ ಡಿಫ್ರೆನ್ಸ್ ಇದೆ, ಓಕೆನಾ. ಇಲ್ಲಿ ನೋಡಿ, ನಿಮಗೆ ಓಲ್ಡ್ ರೇಷಿಯೋ 5:3 ಅಂತ ಬರಿತೀವಿ. ಇದನ್ನು ಓಲ್ಡ್ ಶೇರಿಗೆ ಕನ್ವರ್ಟ್ ಮಾಡಿ ಬರೆದ್ರೆ 5/8 3/8 ಆಗುತ್ತೆ ಅಲ್ವಾ. ಆದರೆ ಸ್ಯಾಕ್ರಿಫೈಸ್ ರೇಷಿಯೋ 3:1 ಕೊಟ್ಟಿದ್ದಾರೆ. ಇದನ್ನು ಸ್ಯಾಕ್ರಿಫೈಸ್ ಶೇರಿಗೆ ಕನ್ವರ್ಟ್ ಮಾಡಿ ಬರೆದ್ರೆ 3/4 1/4 ಆಗಲ್ಲ. ಸೊ ಸ್ಯಾಕ್ರಿಫೈಸ್ ಶೇರ್ ಅಂದರೆ ಬೇರೆ, ಸ್ಯಾಕ್ರಿಫೈಸ್ ರೇಷಿಯೋ ಅಂದರೆ ಬೇರೆ. ಇದರ ಡಿಫ್ರೆನ್ಸ್ ಏನು ಅನ್ನೋದನ್ನು ಈ ಟೂಲ್ ಸಹಾಯದಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ನೋಡಿ, ಲಾಸ್ಟ್ ಪ್ರಾಬ್ಲಮಲ್ಲಿ ನ್ಯೂ ಪಾರ್ಟ್ನರಿಗೆ 3/7 ಪಾರ್ಟ್ ಕೊಡೋದು ಅಂತ ಮಾತಾಗಿತ್ತು. ಅದ್ರ ಜೊತೆಗೆ ಇದನ್ನು ಹೇಗೆ ಅಕ್ವೈರ್ ಮಾಡ್ಕೊಂಡಿದ್ದಾಳೆ ಅವಳು ಅನ್ನೋದನ್ನು ಡೈರೆಕ್ಟಾಗಿ ಕೊಟ್ಟಿದ್ರು. ಅಂದರೆ 10 ಪಾರ್ಟ್ ಮಾಡಿ ಅದರಲ್ಲಿ 2 ಪಾರ್ಟನ್ನು ಒಬ್ಳಿಂದ, 1 ಪಾರ್ಟನ್ನು ಒಬ್ಳಿಂದ ಇಸ್ಕೊತಾ ಇದ್ದಾಳೆ ಅಥವಾ ತಗೋತಾ ಇದ್ದಾಳೆ ಅಂತ ಇನ್ಫಾರ್ಮೇಷನ್ ಇತ್ತು. ಅಂದರೆ 2/10 1/10 ಅಂತ ಕೊಟ್ಟಿದ್ರು. ಬಟ್ ಇಲ್ಲಿ ಹಾಗೆ ಕೊಟ್ಟಿಲ್ಲ. ನ್ಯೂ ಪಾರ್ಟ್ನರ್ ಏನು ಅಕ್ವೈರ್ ಮಾಡ್ಕೋತಾ ಇದ್ದಾನೆ, ಅದು 3:1 ರೇಷಿಯೋ ಅಂತ ಕೊಟ್ಟಿದ್ದಾರೆ. ಅಂದರೆ ನಮಗೆ ಇಡೀ ಸೇಬು ಹಣ್ಣಲ್ಲಿ ಇವನು ಅಕ್ವೈರ್ ಮಾಡ್ಕೊಂಡಿರೋ ಪಾರ್ಟ್ ಕೊಟ್ಟಿಲ್ಲ. ಬದಲಾಗಿ ಏನು ಗೊತ್ತಿದೆ, ಇವನಿಗೆ ಸಿಗ್ತಾ ಇರುವಂಥ ಪಾರ್ಟ್ ಏನಿದೆ 1/6, ಇದರಲ್ಲಿ ಈಕ್ವಲ್ ಆಗಿ 4 ಪಾರ್ಟ್ಗಳನ್ನು ಮಾಡಿ ಅದರಲ್ಲಿ 3 ಪಾರ್ಟ್ ಒಬ್ಬನಿಂದ, 1 ಪಾರ್ಟನ್ನು ಇನ್ನೊಬ್ಬನಿಂದ ತಗೋತಾ ಇದ್ದಾನೆ ಅನ್ನೋದು ನಮಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾ ಇದೆ. ನಿಮಗೆ ಅರ್ಥ ಆಗ್ತಾ ಇದೆಯಾ ಇದು ಎರಡರಲ್ಲಿ ಏನು ಡಿಫ್ರೆನ್ಸ್ ಆಯಿತು ಅಂತ? ಸೊ ನಮಗೆ ಹಿಂದಿನ ಪ್ರಾಬ್ಲಮಲ್ಲಿ ಸ್ಯಾಕ್ರಿಫೈಸ್ ಶೇರ್ ಅಥವಾ ಅಕ್ವೈರ್ಡ್ ಪ್ರಪೋರ್ಷನ್ ಕೊಟ್ಟಿದ್ರಲ್ಲ, ಅಲ್ಲಿ ಡೈರೆಕ್ಟಾಗಿ ಇಡೀ ಸೇಬು ಹಣ್ಣಲ್ಲಿ ಇದರ ಪಾರ್ಟ್ ಎಷ್ಟು ಅನ್ನೋದು ಗೊತ್ತಾಗ್ಬಿಟ್ಟಿತ್ತು. ಟೋಟಲ್ ಸೇಬು ಹಣ್ಣಲ್ಲಿ 10 ಪಾಲ್ ಮಾಡಿದಾಗ 2 ಪಾಲ್ ಒಬ್ಳಿಂದ 1 ಪಾಲ್ ಒಬ್ಳಿಂದ ತಗೋತಾ ಇದ್ದಾಳೆ ಅಂತ. ಬಟ್ ಇದರಲ್ಲಿ ಏನಾಯಿತು, ಅವರು ಆ ಥರ ಇಡೀ ಸೇಬು ಹಣ್ಣಲ್ಲಿ ಎಷ್ಟು ಪಾರ್ಟ್ ಮಾಡಬೇಕು ಅಥವಾ ಇಡೀ ಪ್ರಾಫಿಟಲ್ಲಿ ಎಷ್ಟು ಪಾರ್ಟ್ ಮಾಡಬೇಕು ಅನ್ನೋದು ಕೊಟ್ಟಿಲ್ಲ. ಬದಲಾಗಿ ಇವನಿಗೆ ಸಿಗ್ತಾ ಇರೋ 1/6 4 ಪಾರ್ಟ್ ಮಾಡಿ 3 ಪಾರ್ಟನ್ನು ಒಬ್ಬರಿಂದ ಇಸ್ಕೋತಾ ಇದ್ದಾನೆ, 1 ಪಾರ್ಟನ್ನು ಇನ್ನೊಬ್ಬನಿಂದ ಇಸ್ಕೋತಾ ಇದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಇದೆ. ಇದೇನೇ ಡಿಫ್ರೆನ್ಸ್ ಬಿಟ್ವೀನ್ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಸ್ಯಾಕ್ರಿಫೈಸ್ ಶೇರ್. ಈ ಥರ ಕೊಟ್ಟಾಗ 3/4 ಬರೆದ್ರೂ ಅದು ಸ್ಯಾಕ್ರಿಫೈಸ್ ರೇಷಿಯೋನೇ ಆಗುತ್ತೆ, ಶೇರ್ ಆಗಿ ಕನ್ವರ್ಟ್ ಆಗಲ್ಲ. ಸ್ಯಾಕ್ರಿಫೈಸ್ ಶೇರಿಗೆ ಕನ್ವರ್ಟ್ ಆಗಬೇಕು ಅಂದರೆ ಅದು ಟೋಟಲ್ ಪ್ರಾಫಿಟಲ್ಲಿ ಅದರ ಪಾರ್ಟ್ ಎಷ್ಟು ಅನ್ನೋದು ನಮಗೆ ಸಿಗಬೇಕು. ಈಗ ನೀವೇ ಹೇಳಿ, 3/4 ಅಂದರೆ ಮುಕ್ಕಾಲು ಅಂತ, 1/4 ಅಂದರೆ ಕಾಲು ಭಾಗ ಅಂತ ಅಲ್ವಾ. ನ್ಯೂ ಪಾರ್ಟ್ನರ್ ಏನು ಮುಕ್ಕಾಲು ಭಾಗ ಕಾಲು ಭಾಗವನ್ನು ತಗೋತಾ ಇದ್ದಾನಲ್ಲ, ಅದು ಇಡೀ ಪ್ರಾಫಿಟಲ್ಲಿ ತಗೋತಾ ಇದ್ದಾನ? ಇಡೀ ಪ್ರಾಫಿಟಲ್ಲಿ ಮುಕ್ಕಾಲು ಭಾಗ ಒಬ್ಬನಿಂದ, ಇಡೀ ಪ್ರಾಫಿಟಲ್ಲಿ ಕಾಲು ಭಾಗ ಒಬ್ಬನಿಂದ ತಗೋತಾ ಇದ್ದಾನ? ಇಲ್ಲ. ಇದು ಇಡೀ ಪ್ರಾಫಿಟಲ್ಲಿ ಮುಕ್ಕಾಲು ಭಾಗ ಕಾಲು ಭಾಗ ಅಲ್ಲ ಅಂದಮೇಲೆ ಅದು ಸ್ಯಾಕ್ರಿಫೈಸ್ ಶೇರ್ ಅಲ್ಲ.
ಸ್ಯಾಕ್ರಿಫೈಸ್ ಶೇರಿಗೆ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಅಂದರೆ ಈ ಸ್ಯಾಕ್ರಿಫೈಸ್ ರೇಷಿಯೋನ ನಾವು ನ್ಯೂ ಪಾರ್ಟ್ನರ್ ಶೇರಿಗೆ ಮಲ್ಟಿಪ್ಲೈ ಮಾಡಬೇಕು. ಯಾಕಂದರೆ ಇದು 1/6 ಪಾರ್ಟ್ ಇವನಿಗೆ ಏನು ಬರ್ತಾ ಇದೆ ಹೊಸಬನಿಗೆ, ಅದರ ಕಾಲು ಭಾಗ, ಅದರ ಮುಕ್ಕಾಲು ಭಾಗವನ್ನೇ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಲ್ಲ. ಸೊ ನ್ಯೂ ಪಾರ್ಟ್ನರ್ ಶೇರಿಗೆ ಸ್ಯಾಕ್ರಿಫೈಸ್ ರೇಷಿಯೋನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಇದು ಟೋಟಲ್ ಪ್ರಾಫಿಟಲ್ಲಿ ಎಷ್ಟು ಪಾರ್ಟ್ ಆಗುತ್ತೆ, ಇದರ ವ್ಯಾಲ್ಯೂ ಎಷ್ಟಾಗುತ್ತೆ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿನೇ ಈ ಒಂದು ಕ್ಯಾಲ್ಕುಲೇಷನನ್ನು ನಾವು ಮಾಡ್ಕೊಳ್ತೀವಿ. ಸೊ ಈಗ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋಗೆ ಶೇರಿಗೆ ಇರುವಂಥ ಡಿಫ್ರೆನ್ಸ್ ಅರ್ಥ ಆಯಿತು ಅನ್ಕೋತೀನಿ. ಇದೊಂದಕ್ಕೆ ಮಾತ್ರ ಈ ಥರ ಅಪ್ಲೈ ಆಗುತ್ತೆ, ಓಕೆನಾ. ಆಗಲೇ ಹೇಳಿದಾಗೆ ಓಲ್ಡ್ ರೇಷಿಯೋನೆಲ್ಲ ಶೇರಿಗೆ ಕನ್ವರ್ಟ್ ಮಾಡೋದು ತುಂಬ ಈಸಿ, 5/8 3/8 ಅಂತ ಬರೆದ್ಬಿಡ್ತೀವಿ. ಬಟ್ ಸ್ಯಾಕ್ರಿಫೈಸ್ ರೇಷಿಯೋ ಈ ಥರ ಕೊಟ್ಟಾಗ 3/4 1/4 ಅಂತ ಬರೆದ್ರೂ ಅದು ಶೇರಿಗೆ ಕನ್ವರ್ಟ್ ಆಗಲ್ಲ. ಶೇರಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಜೊತೆಗೆ ನ್ಯೂ ಪಾರ್ಟ್ನರ್ ಶೇರ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಫಾರ್ಮುಲಾ ಹಾಕಿ ಈಗ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಸ್ಯಾಕ್ರಿಫೈಸ್ ಶೇರ್ ಆಫ್ ಅಮರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅವನ ರೇಷಿಯೋ ಸ್ಯಾಕ್ರಿಫೈಸ್ ರೇಷಿಯೋ 3/4 ಇದೆ. 3 ಅಂತ ಅಷ್ಟೇ ಬರಿಬಾರ್ದು, ಇಲ್ಲಿ 3/4 ಅಂತಾನೆ ಬರಿಬೇಕು. ಇಂಟು ನ್ಯೂ ಪಾರ್ಟ್ನರ್ ಶೇರ್ 1/6 ಇದೆ. ಸೊ ಅದನ್ನು ನಾವು ಆಲ್ರೆಡಿ ಬರ್ಕೊಂಡಿದ್ವಿ, ಮಲ್ಟಿಪ್ಲೈ ಮಾಡಿದ್ವಿ. ಸೊ 6 4 24 3 1 3 3/24 ಬಂತು. ಹಾಗೆ ಇವನಿಗೆ ಸ್ಯಾಕ್ರಿಫೈಸ್ ರೇಷಿಯೋ 1/4 ಇದೆ, ನ್ಯೂ ಪಾರ್ಟ್ನರ್ ಶೇರ್ 1/6 ಇದೆ. 6 4 24 1 1 1, ಸೊ 1/24 ಬಂತು. ಈಗ ನ್ಯೂ ಶೇರ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಒನ್ಸ್ ವಿ ಗೆಟ್ ಸ್ಯಾಕ್ರಿಫೈಸ್ ಶೇರ್, ಇಟ್ ಈಸ್ ವೆರಿ ಈಸಿ ಟು ಕ್ಯಾಲ್ಕುಲೇಟ್ ನ್ಯೂ ಶೇರ್. ನ್ಯೂ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್. ಓಲ್ಡ್ ಶೇರಲ್ಲಿ ಬಿಟ್ಕೊಟ್ಟಿರೋವಂಥ ಪಾರ್ಟನ್ನು ಲೆಸ್ ಮಾಡ್ತೀವಿ ಅಲ್ವಾ. ಸೊ ನಮಗೆ ಈಗ 3/24 1/24 ಏನು ಸಿಕ್ಕಿದೆ, ಇದು ಟೋಟಲ್ ಒಂದು ಪ್ರಾಫಿಟಲ್ಲಿ ಇದರ ಭಾಗ ಎಷ್ಟು ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಟೋಟಲ್ ಪ್ರಾಫಿಟನ್ನು ನಾವು 24 ಭಾಗ ಮಾಡಿದಾಗ ಅದರಲ್ಲಿ 3 ಭಾಗ ಒಬ್ಬನು ಕೊಟ್ಟಿರ್ತಾನೆ, 24ರಲ್ಲಿ 1 ಭಾಗವನ್ನು ಮತ್ತೊಬ್ಬ ಕೊಟ್ಟಿರ್ತಾನೆ ಅನ್ನೋದು ಇದರ ಅರ್ಥ. ಸೊ ಈ ಪಾರ್ಟಿನ ವ್ಯಾಲ್ಯೂ ನಮ್ಗೆ ಈಗ ಸಿಕ್ಕಿದೆ. ಇದನ್ನು ಓಲ್ಡ್ ಶೇರಲ್ಲಿ ಲೆಸ್ ಮಾಡಿದಾಗ ನಮಗೆ ನ್ಯೂ ಶೇರ್ ಸಿಗ್ತಾ ಹೋಗುತ್ತೆ. ಸೊ ನ್ಯೂ ಶೇರ್ ಆಫ್ ಅಮರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ 5/8 ಇದೆ. ಈಗ ಸ್ಯಾಕ್ರಿಫೈಸ್ ಶೇರ್ 3/24 ಆಗಿದೆ. ಅದನ್ನು ಲೆಸ್ ಮಾಡ್ತೀವಿ. ಇದರಲ್ಲಿ ನಾನು LCM ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ಡಿನಾಮಿನೇಟರ್ಗಳು ಏನಿದೆ ಎರಡೂ ಕೂಡ ಇದೆರಡರ ಟೇಬಲ್ಗಳಲ್ಲಿ ಬರುವಂಥ ಒಂದು ಕಾಮನ್ ನಂಬರನ್ನು ನಾವು LCM ಅಂತ ಹೇಳ್ತೀವಿ. ಇಲ್ಲಿ ಬರುವಂಥ ಕಾಮನ್ ನಂಬರ್ ಅಂದರೆ 24. 8 3s 24, 24 1s 24. ಹಾಗಾಗಿ ಈ ಕಾಮನ್ ನಂಬರನ್ನು LCM ಆಗಿ ತಗೋತೀವಿ ನಾವು. ಈಗ ನಾವು LCM ತಗೊಂಡಿರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲ್ಲ, ಬದಲಾಗಿ 8 24ಗೆ ಕನ್ವರ್ಟ್ ಮಾಡೋದಕ್ಕೆ ನಾವು 3ರಿಂದ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಮೇಲ್ಗಡೆ ನಂಬರ್ಗೆ ಕೂಡ 3ರಿಂದ ಮಲ್ಟಿಪ್ಲೈ ಮಾಡ್ತೀವಿ. 5 3s 15 ಬಂತು, ಅದನ್ನು ಇಲ್ಲಿ ಬರ್ಕೋತೀವಿ. ಹಾಗೆಯೇ 24 1s 24 ಆಗಿರೋದ್ರಿಂದ ಮೇಲ್ಗಡೆ ನಂಬರ್ಗೆ ಕೂಡ 1ರಿಂದ ನಾವು ಮಲ್ಟಿಪ್ಲೈ ಮಾಡ್ತೀವಿ. 3 1s 3. ಸೊ ಹೀಗೆ ಮಾಡಿದಾಗ ನಮಗೆ 15 - 3 ಬರುತ್ತೆ. 12 ಬಂತು ಆನ್ಸರ್, 12/24. ಹಾಗೆಯೇ ನೆಕ್ಸ್ಟ್ ಅಕ್ಬರ್ಗೆ 3/8 ಓಲ್ಡ್ ಶೇರ್ ಆಗಿದೆ. ಹಾಗೆ 1/24 ಸ್ಯಾಕ್ರಿಫೈಸ್ ಶೇರ್ ಇದೆ, ಅದನ್ನು ಲೆಸ್ ಮಾಡ್ತೀವಿ. ಸೊ ಈಗಲೂ ಕೂಡ 24 LCM ಆಗುತ್ತೆ. ಎರಡರ ಟೇಬಲ್ಸಲ್ಲಿ ಕೂಡ 24 ಬರುತ್ತೆ. ಸೊ 8 3s 24. ಹಾಗಾಗಿ ಮೇಲ್ಗಡೆ ನಂಬರ್ಗೆ ಕೂಡ 3ಯಿಂದ ಮಲ್ಟಿಪ್ಲೈ ಮಾಡ್ತೀವಿ. 3 3s 9. ಹಾಗೆ 24 1s 24. ಸೊ ಮೇಲ್ಗಡೆಗೂ ಕೂಡ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ. 1 1s 1. 9 - 1 ಬಂತು. ಸೊ 8 ಉಳ್ಕೊಳ್ಳುತ್ತೆ. 8/24. ಈಗ ನ್ಯೂ ಶೇರ್ ಆಫ್ ಆಂಥನಿ ನೋಡೋಣ. ನ್ಯೂ ಶೇರ್ ಆಫ್ ಆಂಥನಿ 1/6 ಅಂತ ಕೊಟ್ಟಿದ್ದಾರೆ. ಅದನ್ನು ಕೂಡ 24 ಬರೋ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 6ಗೆ 4ರಿಂದ ಮಲ್ಟಿಪ್ಲೈ ಮಾಡಿದ್ರೆ 24 ಬರುತ್ತೆ. ಸೊ ಮೇಲ್ಗಡೆ ನಂಬರ್ಗೂ 4ರಿಂದ ಮಲ್ಟಿಪ್ಲೈ ಮಾಡಿದ್ವಿ. 1 4s 4, 6 4s 24. ಅಲ್ಲಿಗೆ 4/24 ಬಂತು. ಇದನ್ನು ರೇಷಿಯೋದಲ್ಲಿ ಬರೆದ್ವಿ. 12/24, 8/24 ಆ್ಯಂಡ್ 4/24 ಬರ್ತಾ ಇದೆ. ಎಲ್ಲ ಕಡೆ 24 ಕಾಮನ್ ಇದೆ, ತೆಗೆದ್ವಿ. 12:8:4 ಉಳ್ಕೊಂತು. ಸಿಂಪ್ಲಿಫೈ ಮಾಡಿದಾಗ ಇದು ಎಲ್ಲ ಕೂಡ 4ರಿಂದ ಮಲ್ಟಿಪ್ಲೈ ಆಗ್ತಾ ಇದೆ ನೋಡಿ. 4 3s 12, 4 2s 8, 4 1s 4. ಸೊ 3:2:1 ಈಸ್ ದಿ ಆನ್ಸರ್. ಸೊ ಇದಿಷ್ಟು ಮೂರನೇ ಕೇಸ್ ಆಯಿತು. ಇನ್ನು 4th ಕೇಸ್, ಲಾಸ್ಟ್ ಕೇಸಿಗೆ ಹೋಗೋಣ. ಇದೇನು 6 ಮಾರ್ಕಿಗೆ ಅಷ್ಟೊಂದಾಗಿ ಇಂಪಾರ್ಟೆಂಟ್ ಏನಿಲ್ಲ, ಬಟ್ 2 ಮಾರ್ಕ್ಸ್ HOTS ಕ್ವಶನಲ್ಲಿ ಕೇಳೋದ್ರಿಂದ ಈ ಕೇಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಸೊ ಮೊದಲನೇದಾಗಿ ಇದರಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ, ಅದೇ ರೀತಿ ಸರೆಂಡರ್ಡ್ ಪಾರ್ಟ್ ಆಫ್ ಓಲ್ಡ್ ಪಾರ್ಟ್ನರ್ಸ್ ಶೇರನ್ನು ಕೊಟ್ಟಿರ್ತಾರೆ. ಹೀಗಂದ್ರೆ ಏನು, ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅನ್ನೋದನ್ನು ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗಲೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದ್ರ ಮೇಲೆ ನಾನು ಕ್ವಶನ್ ಬ್ಯಾಂಕಿನ 6th ಪ್ರಾಬ್ಲಮನ್ನು ತೊಗೊಂಡಿದ್ದೀನಿ. ರವಿ ಆ್ಯಂಡ್ ಶಂಕರ್ ಪ್ರಾಬ್ಲಮ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡೋಣ. ರವಿ ಆ್ಯಂಡ್ ಶಂಕರ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 7:3 ಇದೆ. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 7:3. 7 + 3 10 ಆಗುತ್ತೆ. 7/10 3/10 ಆಯಿತು. ನೆಕ್ಸ್ಟ್ ಏನು ಹೇಳಿದ್ದಾರೆ, ದೇ ಅಡ್ಮಿಟ್ ಶಿವ ಇನ್ ಟು ದಿ ಪಾರ್ಟ್ನರ್ಶಿಪ್. ಇಷ್ಟೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಶಿವನ ಶೇರ್ ಎಷ್ಟು ಅನ್ನೋದನ್ನು ಕೊಟ್ಟಿಲ್ಲ. ನೆಕ್ಸ್ಟ್ ರವಿ ಸರೆಂಡರ್ಸ್ 1/2 ಆರ್ ಹಾಫ್ ಆಫ್ ಹಿಸ್ ಶೇರ್ ಆ್ಯಂಡ್ ಶಂಕರ್ 1/4
ಆಫ್ ಹಿಸ್ ಶೇರ್ ಇನ್ ಫೇವರ್ ಆಫ್ ಶಿವ. ರವಿ ತನಗೆ ಬಂದಿರುವಂಥ ಅರ್ಧ ಪಾಲನ್ನು ಬಿಟ್ಕೊಡ್ತಾ ಇದ್ದಾನೆ. ರವಿ ಅನ್ನೋನು ತನಗೆ ಬಂದಿದ್ದ ಪಾರ್ಟಲ್ಲಿ ಅರ್ಧವನ್ನು ಬಿಟ್ಕೊಡ್ತಾ ಇದ್ದಾನೆ. ಹಾಗೆ ಶಂಕರ್ ಅನ್ನೋನು ತನಗೆ ಬಂದಿದ್ದ ಪಾರ್ಟಲ್ಲಿ ಕಾಲು ಭಾಗವನ್ನು ಬಿಟ್ಕೊಡ್ತಾ ಇದ್ದಾನೆ ಇನ್ ಫೇವರ್ ಆಫ್ ಶಿವನಿಗೋಸ್ಕರ. ಕ್ಯಾಲ್ಕುಲೇಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಇಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ ಸರೆಂಡರ್ಡ್ ಪಾರ್ಟನ್ನು ಕೊಟ್ಟಿದ್ದಾರೆ. ಓನ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಮತ್ತು ಸರೆಂಡರ್ಡ್ ಪಾರ್ಟ್ ಕೊಟ್ಟಿದ್ದಾರೆ. ನ್ಯೂ ಪಾರ್ಟ್ನರ್ ಶೇರ್ ಕೂಡ ಕೊಟ್ಟಿಲ್ಲ. ಕೊಟ್ಟಿರೋ ಇನ್ಫಾರ್ಮೇಷನ್ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಟೋಟಲ್ ಆಗಿ 10 ಪಾರ್ಟ್ಸನ್ನು ಮಾಡಿದಾಗ ಅದರಲ್ಲಿ 7 ಪಾರ್ಟ್ ಒಬ್ಬನಿಗೆ ಹಾಗೆ 3 ಪಾರ್ಟ್ಸ್ ಇನ್ನೊಬ್ಬನಿಗೆ, ಈ ರೀತಿಯಾಗಿ ಅವರು ಹಂಚ್ಕೋತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸರೆಂಡರ್ಡ್ ಪಾರ್ಟನ್ನು ಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂತ ನೋಡೋಣ. ನೋಡಿ, ಸೇಮ್ ಶೇರನ್ನು ನಾನು ಈ ರೀತಿ ಇನ್ನೊಂದು ಪೀಸ್ ಆಫ್ ಪೇಪರಲ್ಲಿ ತೊಗೊಂಡಿದ್ದೀನಿ. ಸೇಮ್ ಒಬ್ಬನ ಶೇರ್ 7 ಪಾರ್ಟ್ ಹಾಗೆ ಇನ್ನೊಬ್ಬನ ಶೇರ್ 3 ಪಾರ್ಟ್ಸ್ ಅಲ್ವಾ, ಅದನ್ನು ಈ ರೀತಿ ಡಿವೈಡ್ ಮಾಡ್ಕೊಳ್ಳೋಣ. ಈಗ ಏನು ಹೇಳಿದ್ದಾರೆ, ಸರೆಂಡರ್ಡ್ ಪಾರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಹೊಸ ಪಾರ್ಟ್ನರ್ನ ಶೇರ್ ಎಷ್ಟು ಅನ್ನೋದು ಗೊತ್ತಿಲ್ಲ. ಬದಲಾಗಿ ಈ 2 ಪಾರ್ಟ್ನರ್ಸ್ ಶೇರ್ ಏನು ಕೊಟ್ಟಿದ್ರಲ್ಲ, ಇದನ್ನು ಅವರು ಹೇಗೆ ಸರೆಂಡರ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಇನ್ನು ಕೊಡ್ತಾ ಇದ್ದಾರೆ. ಆದರೆ ನಮಗೆ ಅದನ್ನು ಸರಿಯಾಗಿ ಹೇಳ್ತಾ ಇಲ್ಲ. ಒಂದು ಇಡೀ ಪ್ರಾಫಿಟಲ್ಲಿ ಅವ್ರು ಎಷ್ಟು ಪಾರ್ಟ್ ಬಿಟ್ಕೊಟ್ಟಿದ್ದಾರೆ ಅಂತ ಡೈರೆಕ್ಟಾಗಿ ಕೊಟ್ಟಿಲ್ಲ. ಅವರಿಗೆ ಸಿಗ್ತಾ ಇರುವಂಥ ಪ್ರಾಫಿಟಲ್ಲಿ ಎಷ್ಟು ಪಾರ್ಟ್ ಬಿಟ್ಕೊಟ್ಟಿದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಪಾರ್ಟ್ನರ್ ರವಿ, ಅವನಿಗೆ ಸಿಕ್ಕಿರುವಂಥ ಪ್ರಾಫಿಟ್ ಏನಿದೆ 7/10 ಅನ್ನೋದು, ಇಷ್ಟು ಪಾರ್ಟಲ್ಲಿ ಅರ್ಧ ಮಾಡಿ ಹಾಫ್ ಮಾಡಿ, ಅಂದರೆ 2 ಈಕ್ವಲ್ ಪಾರ್ಟ್ ಮಾಡಿ ಅದರಲ್ಲಿ 1 ಪಾರ್ಟನ್ನು ನ್ಯೂ ಪಾರ್ಟ್ನರ್ಗೆ ಬಿಟ್ಕೊಡ್ತಾ ಇದ್ದಾನೆ. ಇಷ್ಟನ್ನು ಇಟ್ಕೊಂಡಿದ್ದಾನೆ. ಸೊ ಇದು ಅವನ ನ್ಯೂ ಶೇರ್ ಆಯಿತು, ಇದು ಸ್ಯಾಕ್ರಿಫೈಸ್ ಶೇರ್ ಆಯಿತು. ಇನ್ನು ಎರಡನೇ ಪಾರ್ಟ್ನರ್ ಏನಿದ್ದಾನೆ ಶಂಕರ್, ಇವನಿಗೆ ಬರ್ತಾ ಇರುವಂಥ 3/10 ಪಾರ್ಟ್ ಇದು. ಸೊ ಇಷ್ಟು 3/10 ಬಂದಿತ್ತಲ್ಲ, ಅದನ್ನೇ ನಾನು ಇಲ್ಲಿ ತೊಗೊಂಡಿದ್ದೀನಿ. 3/10 ಪಾರ್ಟಲ್ಲಿ ಕಾಲು ಭಾಗವನ್ನು ಬಿಟ್ಕೊಡ್ತಾ ಇದ್ದಾನೆ. ಅಂದರೆ ಈಕ್ವಲ್ ಆಗಿ ಇದನ್ನು 4 ಪಾರ್ಟ್ ಮಾಡ್ತೀವಿ. 4 ಪಾರ್ಟಲ್ಲಿ 1 ಪಾರ್ಟನ್ನು ಅವನು ಬಿಟ್ಕೊಟ್ಟಿದ್ದಾನೆ. ಅದರರ್ಥ ಇಷ್ಟು ಪಾರ್ಟನ್ನು ಅವನು ಇಟ್ಕೊಂಡಿದ್ದಾನೆ ನ್ಯೂ ಶೇರ್ ಆಗಿ, ಇಷ್ಟು ಪಾರ್ಟನ್ನು ಬಿಟ್ಕೊಟ್ಟಿದ್ದಾನೆ. ಈಗ ನಮಗೆ ಬೇಕಾಗಿರೋದು ಇಷ್ಟು ಪಾರ್ಟ್ ಅಂತ ಹೇಳ್ತೀವಲ್ಲ, ಇದು ಮ್ಯಾಥಮೆಟಿಕಲಿ ಎಷ್ಟಾಗುತ್ತೆ, ಇದರ ವ್ಯಾಲ್ಯೂ ಎಷ್ಟು, ಇದರ ವ್ಯಾಲ್ಯೂ ಎಷ್ಟು, ಇವರಿಬ್ರು ಬಿಟ್ಕೊಟ್ಟಿರೋ ಪಾರ್ಟ್ಗಳು ಎಷ್ಟಾಗುತ್ತೆ ಒಂದು ಇಡೀ ಹಣ್ಣಲ್ಲಿ ಅಥವಾ ಒಂದು ಪೂರ್ತಿ ಪ್ರಾಫಿಟಲ್ಲಿ ಎಷ್ಟಾಗುತ್ತೆ ಇದರ ಪಾಲು ಅನ್ನೋದನ್ನು ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಅಂದರೆ ಬಿಟ್ಕೊಟ್ಟಿರೋ ಪಾರ್ಟ್ ಅಂದ್ರೇನು, ಸ್ಯಾಕ್ರಿಫೈಸ್ ಶೇರ್. ಸೊ ಸ್ಯಾಕ್ರಿಫೈಸ್ ಶೇರ್ ಈ ಕೇಸಲ್ಲಿ ಏನಾಗುತ್ತೆ, ಇದರ ಫಾರ್ಮುಲಾ ಓಲ್ಡ್ ಶೇರಿಗೆ, ಅವರ ಓಲ್ಡ್ ಶೇರ್ ಏನಿತ್ತು ಅದಕ್ಕೆ ನಾವು ಅವರು ಬಿಟ್ಕೊಟ್ಟಿರೋ ಪಾರ್ಟನ್ನು ಎಷ್ಟಿದೆ ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಓಲ್ಡ್ ಶೇರ್ 7/10 ಇತ್ತು, ಇದರ ಅರ್ಧ ಅಂದರೆ 1/2, ಅದನ್ನು ನಾವು ಮಲ್ಟಿಪ್ಲೈ ಮಾಡಿದಾಗ ಎಷ್ಟನ್ನು ಅವ್ರು ಬಿಟ್ಕೊಟ್ಟಿದ್ದಾರೆ ಆ ಪಾರ್ಟಿನ ವ್ಯಾಲ್ಯೂ ಸಿಗುತ್ತೆ ನಮಗೆ. ಮೊದಲಿಗೆ ರವಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 7/10 ಇಂಟು 1/2 ಮಾಡಿದ್ವಿ, 7/20 ಬಂತು. ಹಾಗೆ ಸ್ಯಾಕ್ರಿಫೈಸ್ ಶೇರ್ ಆಫ್ ಶಂಕರ್ ಮಾಡ್ತೀವಿ. 3/10 ಇತ್ತು ಅವನ ಓಲ್ಡ್ ಶೇರ್, ಅದಕ್ಕೆ ಅವ್ನು ಬಿಟ್ಕೊಟ್ಟಿರೋ ಪಾರ್ಟ್ ಕಾಲು ಭಾಗವನ್ನು ಮಲ್ಟಿಪ್ಲೈ ಮಾಡಿದ್ವಿ. ಸೊ 10 ಇಂಟು 4 40, 3 ಇಂಟು 1 3/40 ಬಂತು. ಈಗ ನಾವು ನ್ಯೂ ಶೇರನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಒನ್ಸ್ ವಿ ಗೆಟ್ ಸ್ಯಾಕ್ರಿಫೈಸ್ ಶೇರ್, ಇಟ್ ಈಸ್ ವೆರಿ ಈಸಿ ಟು ಫೈಂಡ್ ಔಟ್ ನ್ಯೂ ಶೇರ್. ಸ್ಯಾಕ್ರಿಫೈಸ್ ಶೇರ್ ಸಿಕ್ಕಿದ ಮೇಲೆ ನ್ಯೂ ಶೇರ್ ಕ್ಯಾಲ್ಕುಲೇಷನ್. ಸೊ ನ್ಯೂ ಶೇರ್ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ಸ್ಯಾಕ್ರಿಫೈಸ್ ಶೇರ್, ಇದು ನಮಗೆ ಗೊತ್ತಾಯಿದೆ. ಸೊ ನ್ಯೂ ಶೇರ್ ಆಫ್ ರವಿ ಫಸ್ಟು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. 7/10 ಇತ್ತು ಓಲ್ಡ್ ಶೇರ್, ಹಾಗೆ ಸ್ಯಾಕ್ರಿಫೈಸ್ ಶೇರ್ 7/20 ಇದೆ, ಅದನ್ನು ಲೆಸ್ ಮಾಡ್ತಾ ಇದ್ವಿ. ಸೊ ಇಟ್ ಈಸ್ ಈಕ್ವಲ್ ಟು 7/20 ಆಗುತ್ತೆ. ನೋಡಿ, ಅರ್ಧ ಬಿಟ್ಕೊಟ್ಟಿದ್ದಾನೆ, ಅರ್ಧದಷ್ಟು ಇಟ್ಕೊಂಡಿದ್ದಾನೆ. 7/20 ಬಿಟ್ಕೊಟ್ಟಿದ್ದಾನೆ ಅಂದಮೇಲೆ ಉಳಿಬೇಕಾಗಿದ್ದೆಷ್ಟು 7/20 ಅಲ್ವಾ, ಅದೇ ನಮಗೆ ಇಲ್ಲಿ ಸಿಗ್ತಾ ಇರೋದು. ಅದನ್ನು ಮ್ಯಾಥಮೆಟಿಕಲಿ ಈ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಷ್ಟೇ. ಇಲ್ಲಿ ಕೂಡ ನಾನು LCM ತೊಗೊಂಡು ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. 10 20s ಮಾಡ್ತಾ ಹೋದರೆ 200 ಎಲ್ಲ ಬರುತ್ತೆ, ತುಂಬ ಲಾರ್ಜೆಸ್ಟ್ ನಂಬರ್ ಆಗುತ್ತೆ. ಅದಕ್ಕೋಸ್ಕರ LCM ಈಸಿ ಅನ್ನಿಸ್ತಾ ಇದೆ ನನಗಿಲ್ಲಿ, ಹಾಗಾಗಿ LCM ತೊಗೊಂಡಿದ್ದೀನಿ. ಎರಡೂ ಟೇಬಲಲ್ಲಿ 20 ನಂಬರ್ ಬಂದೇ ಬರುತ್ತೆ ಕಾಮನ್ ಆಗಿ. 10 2s are 20, 21s are 20, ಹಾಗಾಗಿ 20ನ ಕಾಮನ್ ಆಗಿ ತೊಗೋತೀವಿ. 10ಗೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 20 ಸಿಗುತ್ತೆ. ಸೊ ಮೇಲ್ಗಡೆ ನಂಬರ್ಗೂ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ, 14 ಬಂತು. ಹಾಗೆ 20ಗೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ 20 ಆಗುತ್ತೆ. ಸೊ 7ಗೆ 1 ಇಂದ ಮಲ್ಟಿಪ್ಲೈ ಮಾಡ್ತೀವಿ, 7 ಆಗುತ್ತೆ. 14 ಮೈನಸ್ 7 ಬಂತು, 7/20. ಹಾಗೆ ನ್ಯೂ ಶೇರ್ ಆಫ್ ಶಂಕರ್ ನೋಡ್ತೀವಿ. ನ್ಯೂ ಶೇರ್ ಕ್ಯಾಲ್ಕುಲೇಷನಲ್ಲಿ ಓಲ್ಡ್ ಶೇರಲ್ಲಿ ಸ್ಯಾಕ್ರಿಫೈಸ್ ಶೇರ್ ಮೈನಸ್ ಮಾಡ್ತೀವಿ ಅಲ್ವಾ. ಸೊ 3/10 ಓಲ್ಡ್ ಶೇರ್ ಇದೆ, 3/40 ಸ್ಯಾಕ್ರಿಫೈಸ್ ಶೇರ್ ಇದೆ, ಅದನ್ನು ಲೆಸ್ ಮಾಡ್ತೀವಿ. ಇಲ್ಲೂ ಕೂಡ ಅಷ್ಟೇ ನಾನು LCM ತೊಗೊಂಡಿದ್ದೀನಿ. 10 ಮತ್ತು 40 ಇದರ LCM, ಎರಡು ಟೇಬಲಲ್ಲಿ ಬರುವಂಥ, ಎರಡು ಮಗ್ಗಿಲಿ ಬರುವಂಥ ಕಾಮನ್ ನಂಬರ್ ಅಂದರೆ 40, ಅದನ್ನು ತೊಗೊಂಡ್ವಿ. 10 4s are 14, 14 40, ಹಾಗಾಗಿ ಮೇಲ್ಗಡೆ ನಂಬರ್ಗೂ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ. 3 4 12, 41 40, ಹಾಗಾಗಿ ಮೇಲ್ಗಡೆ ನಂಬರ್ಗೂ ಸೇಮ್ ನಂಬರಿಂದ ಮಲ್ಟಿಪ್ಲೈ ಮಾಡ್ತೀವಿ. 3 1 3, 12 ಮೈನಸ್ 3 ಅಂದರೆ 9 ಉಳ್ಕೊಂತು, 9/40 ಆಗುತ್ತೆ. ಇನ್ನು ನ್ಯೂ ಶೇರ್ ಆಫ್ ಶಿವನ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ ನೋಡಿ. ನಮಗಿಲ್ಲೆಲ್ಲೂ ನ್ಯೂ ಶೇರ್ ಆಫ್ ಶಿವನ ಕೊಟ್ಟಿಲ್ಲ, ಹೊಸ ಪಾರ್ಟ್ನರ್ ಶೇರನ್ನು. ಈಗ ವೆರಿ ಸಿಂಪಲ್, ಫಸ್ಟ್ ಪಾರ್ಟ್ನರ್ ಬಿಟ್ಕೊಟ್ಟಿರೋವಂಥ ಪಾರ್ಟು ಮತ್ತು ಸೆಕೆಂಡ್ ಪಾರ್ಟ್ನರ್ ಬಿಟ್ಕೊಟ್ಟಿರೋವಂಥ ಪಾರ್ಟ್, ಇದೆರಡನ್ನ ಸೇರಿಸ್ಬಿಟ್ರೆ ನಮಗೆ ಹೊಸ ಪಾರ್ಟ್ನರಿಗೆ ಎಷ್ಟು ಶೇರ್ ಹೋಗ್ತಾ ಇದೆ ಅನ್ನೋದು ಸಿಗುತ್ತೆ ಅಲ್ವಾ. ಅದನ್ನೇ ನಾವಿಲ್ಲಿ ಮ್ಯಾಥಮೆಟಿಕಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಸ್ಯಾಕ್ರಿಫೈಸ್ ಶೇರ್ ಆಫ್ ರವಿ ಪ್ಲಸ್ ಸ್ಯಾಕ್ರಿಫೈಸ್ ಶೇರ್ ಆಫ್ ಶಂಕರ್ ಮಾಡ್ತೀವಿ. ಇಲ್ಲಿ 2 ಬಂದಿತ್ತಲ್ಲ, ಇದೆರಡನ್ನು ಆ್ಯಡ್ ಮಾಡ್ತೀವಿ. ಸೊ 7/20 ಪ್ಲಸ್ 3/40,
ಇಟ್ ಕಮ್ಸ್ ಟು ಇದರಲ್ಲಿ ಕೂಡ ನಾನು LCM ಅನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. 22 40, 41 40, ಎರಡು ಟೇಬಲ್ಗಳಲ್ಲಿ 40 ಕಾಮನ್ ಆಗಿ ಬರುತ್ತೆ. LCM 40 ಆಗುತ್ತೆ. ಹಾಗಾಗಿ 22 40 ಆಗಿರೋದ್ರಿಂದ 7 2 14 ಆಗುತ್ತೆ. ಅದನ್ನು ಬರ್ಕೊಂಡ್ವಿ. 41 40, ಸೊ 3 1 3 ಆಗುತ್ತೆ. 14 + 3 17 ಆಯಿತು. 17/40 ಇಸ್ ದಿ ಆನ್ಸರ್. ಈಗ NPS ಸಾರಿಗೆ ಕನ್ವರ್ಟ್ ಮಾಡ್ತೀವಿ. ಇದನ್ನು ಬಂದಿರೋ ಪೂರ್ತಿ 3 ಆನ್ಸರ್ಗಳನ್ನು 7/20, 9/40 ಆ್ಯಂಡ್ 17/40 ಆಯಿತು. ಇಲ್ಲಿ ಒಂದು ಕಡೆಗೆ 20 ಇದೆ ನೋಡಿ. ಈ 20 ಇರೋದನ್ನು 40ಗೆ ಬರೋ ಹಾಗೆ ಕನ್ವರ್ಟ್ ಮಾಡ್ಕೋತೀವಿ. ಮತ್ತು ಉಳಿದ ಕಡೆ ಎಲ್ಲ 40 ಇದೆ. ಹಾಗಾಗಿ ಇದನ್ನು ಕೂಡ 40ಗೆ ಕನ್ವರ್ಟ್ ಮಾಡ್ಕೋತೀವಿ. 22 40 ಆಗುತ್ತೆ. ಮೇಲ್ಗಡೆ ನಂಬರ್ಗೂ 2 ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಅಂದರೆ 14 ಬಂತು, ಇಲ್ಲಿ ಕೆಳಗಡೆ 40 ಆಗುತ್ತೆ. ಸೊ ಇಷ್ಟು ಆನ್ಸರ್ ಬರ್ತಾ ಇದೆ. 14:9:17. ಹೀಗೆ ಈಸಿಯಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದಿಷ್ಟು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋದ 4 ಕೇಸ್ಗಳು. ಇನ್ನು ಲಾಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋಗೆ ಬರ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಎಕ್ಸಾಮಿಗೆ ಇಂಪಾರ್ಟೆಂಟ್ ಇದೆ. ಇದ್ರ ಮೇಲೆ 6 ಮಾರ್ಕಿಗೆ ಕೇಳೋದು ಒಂದೇ ಒಂದು ಕೇಸು. ಅದು ನ್ಯೂ ರೇಷಿಯೋ ಮತ್ತು ಓಲ್ಡ್ ರೇಷಿಯೋನ ಕೊಟ್ಟಾಗ ಸ್ಯಾಕ್ರಿಫೈಸ್ ಶೇರನ್ನು ನೀವು ಕ್ಯಾಲ್ಕುಲೇಷನ್ ಮಾಡೋದು. ಸೊ ಇಷ್ಟು ನ್ಯೂ ರೇಷಿಯೋನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ದೀರಿ ಅಂದಮೇಲೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ತುಂಬ ಈಸಿ ಆಗುತ್ತೆ. ಯಾಕಂದರೆ ನಾವಿಲ್ಲಿ ತೊಗೊಳ್ಳೋದು ಒಂದೇ ಕೇಸನ್ನು, ಅದು ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಕೊಟ್ಟವಾಗ. ಸೊ ಇದರಲ್ಲಿ ನಾನು ಕ್ವಶನ್ ಬ್ಯಾಂಕಿನ 2 ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಈ ಕೇಸ್ ಮೇಲೆ ಹೇಗೆ ಬರುತ್ತೆ ಅಂತ. ಇಲ್ಲಿ ಮೊದಲಿಗೆ ನಾನು ಸೆಕೆಂಡ್ ಪ್ರಾಬ್ಲಮ್ ತೊಗೊಂಡಿದ್ದೀನಿ. ಪೇಜ್ ನಂಬರ್ 17 ಪ್ರಾಬ್ಲಮ್ಸ್ ಆನ್ ಸ್ಯಾಕ್ರಿಫೈಸ್ ರೇಷಿಯೋ ಅಂತ. ಅದರಲ್ಲಿ ಸೆಕೆಂಡ್ ಪ್ರಾಬ್ಲಮ್ ಶರತ್ ಆ್ಯಂಡ್ ಭರತ್ ಆರ್ ಪಾರ್ಟ್ನರ್ಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಇಲ್ಲಿ ಗಿವನ್ ಇನ್ಫಾರ್ಮೇಷನನ್ನು ಮೊದಲು ಬರ್ಕೊಳ್ತೀವಿ. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಶರತ್ ಆ್ಯಂಡ್ ಭರತ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 3:2 ಇದೆ. ಅದನ್ನು ಬರ್ಕೊಂಡ್ವಿ. ದೇ ಅಡ್ಮಿಟ್ ಕಾಮತ್ ಇಂಟು ಪಾರ್ಟ್ನರ್ಶಿಪ್ ಆ್ಯಂಡ್ ನ್ಯೂ ರೇಷಿಯೋ ವಾಸ್ ಅಗ್ರೀಡ್ ಟು ಬಿ 5:4:3 ಅಂತ ಇದೆ. ನ್ಯೂ ರೇಷಿಯೋ ಕೊಟ್ಟಿದ್ದಾರೆ 5:4:3 ಅಂತ ಹೇಳಿ. ಸೊ ಈಗ ನಾವು ಇದನ್ನು ಶೇರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 3 + 2 5 ಆಗುತ್ತೆ. 3/5 2/5. ಹಾಗೆ ಇದನ್ನು ಆ್ಯಡ್ ಮಾಡಿದಾಗ 5 + 4 + 3 ಮಾಡಿದಾಗ 12 ಬರ್ತಾ ಇದೆ. ಸೊ ಇದನ್ನು ಶೇರಿಗೆ ಕನ್ವರ್ಟ್ ಮಾಡಿದರೆ 5/12, 4/12, 3/12 ಬಂತು. ಈಗ ವೆರಿ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀವಿ. ಸ್ಯಾಕ್ರಿಫೈಸಿಂಗ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡಿದರೆ ನಮಗೆ ಸ್ಯಾಕ್ರಿಫೈಸ್ ಶೇರ್ ಸಿಗುತ್ತೆ ಅಲ್ವಾ. ಇದಂತೂ ನಿಮ್ಗೆ ಗೊತ್ತಾ ಇದೆ. ಇದು ನಾನು ಫಸ್ಟ್ ತೊಗೊಂಡಂಥ ಎಕ್ಸಾಂಪಲ್. ಹಾಗಾಗಿ ನಮಗೆ ಈಗ ಈ ಪಾರ್ಟ್ ಬೇಕಾಗಿದೆ. ಈ ಶೇರ್ ಓಲ್ಡ್ ಶೇರ್ ಗೊತ್ತಿದೆ ಎಷ್ಟು ಅಂತ, ನ್ಯೂ ಶೇರ್ ಎಷ್ಟು ಉಳ್ಕೊಂಡಿದೆ ಅನ್ನೋದು ಕೂಡ ಗೊತ್ತಿದೆ. ಆದರೆ ಈ ಪಾರ್ಟ್ ಗೊತ್ತಿಲ್ಲ. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಸೊ 3/5 ಮೈನಸ್ 5/12. ಇನ್ನೊಬ್ಬನಿಗೆ 2/5 ಮೈನಸ್ 4/12. ಅದನ್ನು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇಲ್ಲಿ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಯಾಕಂದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. ಯಾವುದಕ್ಕೆ ಯಾವುದು ಈಸಿ ಆಗುತ್ತೋ ಅದನ್ನು ತೊಗೋಬೋದು. LCM ಈಸಿ ಆದರೆ LCM ತೊಗೊಳ್ಳಿ. ಇಲ್ಲ ಅಂತಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಈಸಿ ಅನಿಸುತ್ತೆ ಅಂದರೆ ಅದನ್ನು ತೊಗೊಳ್ಳಿ. ನಿಮಗೆ ಕನ್ವೀನಿಯೆಂಟ್ ಆಗಿದ್ದನ್ನು ತೊಗೊಳ್ಬೋದು. ಸೊ ಮೊದಲು ಡಿನಾಮಿನೇಟರ್ ಇಂಟು ಡಿನಾಮಿನೇಟರ್ 12 × 5 60 ಬಂತು. ಹಾಗೆ ನೆಕ್ಸ್ಟು ಇದರಲ್ಲಿ ಇದನ್ನು ಲೆಸ್ ಮಾಡಬೇಕು. ಬಟ್ ಹಾಗೆ ಅಲ್ಲ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು. ಸೊ 3 × 12 36, 5 × 5 25 ಲೆಸ್ ಮಾಡಿದ್ವಿ, 11 ಬಂತು. ನೆಕ್ಸ್ಟು 5 × 12 ಮಾಡಿದ್ವಿ, 60 ಬರ್ತಾ ಇದೆ. ಹಾಗೆ ಇದರಲ್ಲಿ ಇದನ್ನು ಲೆಸ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 2 × 12 24, 4 × 5 20. ಅದನ್ನು ಲೆಸ್ ಮಾಡಿದಾಗ 4 ಬಂತು, 4/60 ಬಂತು. ನೆಕ್ಸ್ಟ್ ಸ್ಯಾಕ್ರಿಫೈಸ್ ರೇಷಿಯೋಗೆ ಇದನ್ನು ಕನ್ವರ್ಟ್ ಮಾಡ್ತೀವಿ. ನಮಗೆ ಸಿಕ್ಕಿರೋದು ಸ್ಯಾಕ್ರಿಫೈಸ್ ಶೇರ್ ನೋಡಿ. 3ನೇ ಪಾರ್ಟ್ನರಿಗೆ ಇರೋದಿಲ್ಲ. ಯಾಕಂದರೆ ಸ್ಯಾಕ್ರಿಫೈಸ್ ಮಾಡ್ತಾ ಇರೋರು ಓಲ್ಡ್ ಪಾರ್ಟ್ನರ್ಸ್ ಅಷ್ಟೇ. ಅವರಿಬ್ಬರಿಗೆ ಮಾತ್ರ ನಾವು ಸ್ಯಾಕ್ರಿಫೈಸ್ ಮಾಡ್ತಾ ಇರೋವಂಥ ಪಾರ್ಟ್ಗಳನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಇವರೀಗ ಯಾವ ರೇಷಿಯೋದಲ್ಲಿ ಅದನ್ನು ಬಿಟ್ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಕನ್ವರ್ಟ್ ಮಾಡಿ ನೋಡ್ತೀವಿ. ಯಾವ ರೇಷಿಯೋ ಆಗುತ್ತೆ ನೋಡಿ. ಇಲ್ಲಿ 60 ಕಾಮನ್ ಇದೆ. ಅದೆರಡನ್ನು ಕ್ಯಾನ್ಸಲ್ ಮಾಡಿದರೆ ಉಳ್ಕೊಳ್ಳೋದು 11:4. ಹಾಗೆಯೇ ಇನ್ನೊಂದು ಪ್ರಾಬ್ಲಮ್ ಆಗಿ ನಾನು ಕ್ವಶನ್ ಬ್ಯಾಂಕಿನ 9th ಕ್ವಶನ್ ಅನ್ನು ತೊಗೊಂಡಿದ್ದೀನಿ. ಪೂಜಾರಿ ಆ್ಯಂಡ್ ಪುರೋಹಿತ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ 2:1. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ದೇ ಅಡ್ಮಿಟ್ ಪಂಡಿತ್ ಇಂಟು ಪಾರ್ಟ್ನರ್ಶಿಪ್ ಆ್ಯಂಡ್ ಗೇವ್ ಹಿಮ್ 1/6 ಶೇರ್. ನ್ಯೂ ಪಾರ್ಟ್ನರ್ ಶೇರ್ ಇದೆ. ಪೂಜಾರಿ ಆ್ಯಂಡ್ ಪುರೋಹಿತ್ ಅಗ್ರೀಡ್ ಟು ಶೇರ್ ದ ರಿಮೈನಿಂಗ್ ಶೇರ್ ಇನ್ ದ ರೇಷಿಯೋ 3:2 ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಮಾಡಿಫಿಕೇಶನ್ ಮಾಡಿ ಕೇಳಿದ್ದಾರೆ. ಇಲ್ಲಿ ನ್ಯೂ ರೇಷಿಯೋ ಇಲ್ಲ. ಸಪೋಸ್ ಈ ಥರ ಕೊಟ್ಟರೆ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೊಟ್ಟಿರೋ ರೇಷಿಯೋ ಅಂದರೆ 2:1 ಇದೆ. ಸೊ 3 ಭಾಗ ಮಾಡಿ 2 ಭಾಗ ಒಬ್ಬನು 1 ಭಾಗ ಒಬ್ಬನು ಇಟ್ಕೋತಾ ಇದ್ರು. ಇವಾಗ ಹೊಸ ಪಾರ್ಟ್ನರ್ ಅಡ್ಮಿಷನ್ ಆಗಿದೆ. ಸೊ ಅವನಿಗೆ 1/6 ಶೇರ್ ಕೊಡ್ತಾ ಇದ್ದಾರೆ. ಅಂದರೆ ಟೋಟಲ್ ಪ್ರಾಫಿಟನ್ನು 6 ಪಾರ್ಟ್ ಮಾಡಿ 1 ಪಾರ್ಟನ್ನು ಅವನಿಗೆ ಬಿಟ್ಕೊಡ್ತಾ ಇದ್ದಾರೆ. ಈಗ ಉಳಿದಿರೋ ಪಾರ್ಟನ್ನು 3:2ದಲ್ಲಿ ಹಂಚ್ಕೋಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಕೊಟ್ಟಿರೋದೇನು ಅಗ್ರೀಡ್ ನ್ಯೂ ರೇಷಿಯೋ ಬಿಟ್ವೀನ್ ಓಲ್ಡ್ ಪಾರ್ಟ್ನರ್ಸ್ ಕೊಟ್ಟಿರೋದು. ಸೊ ಇದು ನ್ಯೂ ರೇಷಿಯೋ ಅಲ್ಲ, ಪೂರ್ತಿ 3 ಜನರಿಗೆ ಕೊಟ್ಟಿಲ್ಲ ನ್ಯೂ ರೇಷಿಯೋನ. ಬದಲಾಗಿ ಓಲ್ಡ್ ಪಾರ್ಟ್ನರ್ಸ್ ಮಧ್ಯೆ ಇರುವಂಥ ನ್ಯೂ ರೇಷಿಯೋನ ಕೊಟ್ಟಿದ್ದಾರೆ. ಓಕೆನಾ. ಅಂದರೆ ರಿಮೈನಿಂಗ್ ಪಾರ್ಟನ್ನು ಹೇಗೆ ಹಂಚ್ಕೊತಾ ಇದ್ದಾರೆ ಅನ್ನೋದನ್ನು ಕೊಟ್ಟಿದ್ದಾರೆ. ರಿಮೈನಿಂಗ್ ಪಾರ್ಟ್ ಏನಿದೆ ಇದನ್ನು 5 ಈಕ್ವಲ್ ಪಾರ್ಟ್ ಮಾಡಿಕೊಂಡು ಅದರಲ್ಲಿ ಪ್ರತಿಯೊಬ್ಬರು 3 ಭಾಗ ಮತ್ತು 2 ಭಾಗದಂತೆ ತಗೋತಾ ಇದ್ದಾರೆ. ಅಂದರೆ ಅವರ ಹೊಸ ರೇಷಿಯೋ ಎಷ್ಟಾದಾಗಾಯಿತು
ರಿಮೈನಿಂಗ್ ಪಾರ್ಟಲ್ಲಿ 5 ಪಾರ್ಟ್ ಆಲ್ರೆಡಿ ಇದೆ ಈಕ್ವಲ್ ಆಗಿರೋದು. ಸೊ ಹಾಗಾಗಿ ನಾವು ಈಸಿಯಾಗಿ ಇದನ್ನು ಶೇರ್ ಮಾಡ್ಬೋದು. 3 ಒಬ್ನಿಗೆ ಕೊಡ್ತೀವಿ, 2 ಒಬ್ನಿಗೆ ಕೊಡ್ತೀವಿ. ಈ ಒಂದನ್ನು ಹೊಸ ಪಾರ್ಟ್ನರಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ನ್ಯೂ ರೇಷಿಯೋ 3:2:1 ಆಗುತ್ತೆ. ನಮಗೆ ಬೇಕಾಗಿರೋದೇನು, ಈ ಹೊಸ ಪಾರ್ಟ್ನರಿಗೆ ಕೊಟ್ಟಿರೋ ಶೇರಲ್ಲಿ ಯಾವ ರೀತಿ ಬಿಟ್ಟು ಕೊಟ್ಟಿದ್ದಾರೆ ಹಳೆ ಪಾರ್ಟ್ನರ್ಸು ಅನ್ನೋದು ಅಲ್ವಾ. ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋದಕ್ಕೆ ಮ್ಯಾಥಮೆಟಿಕಲಿ ಹೇಗೆ ಮಾಡ್ತೀವಿ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಿಮೈನಿಂಗ್ ಪಾರ್ಟ್ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಟೋಟಲ್ 1ನಲ್ಲಿ 1/6 ಅನ್ನು ಲೆಸ್ ಮಾಡ್ತೀವಿ. ಆಗಲೇ ಮಾಡಿದ ಹಾಗೇನೆ 1/1 - 1/6 ಮಾಡಿದಾಗ 5/6 ಉಳ್ಕೊಳ್ಳುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಎಲ್ಲ ಮಾಡಿದಾಗ 5/6 ಉಳ್ಕೊಂತು. ಈಗ ನ್ಯೂ ಶೇರ್ ಆಫ್ ಓಲ್ಡ್ ಪಾರ್ಟ್ನರ್ಸನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ಇಲ್ಲಿ ಕೊಟ್ಟಿದ್ದು ಅವರಿಬ್ಬರ ಮಧ್ಯದಷ್ಟೇ ರೇಷಿಯೋ ಆಗಿತ್ತು. ಬಟ್ ಪೂರ್ತಿ ಪ್ರಾಫಿಟಲ್ಲಿ ಅದರ ಪಾರ್ಟ್ ಎಷ್ಟಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಹಾಗಾಗಿ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನ್ಯೂ ಶೇರನ್ನು. ಸೊ ಅಗ್ರೀಡ್ ನ್ಯೂ ಶೇರ್ ಬಿಟ್ವೀನ್ ದೆಮ್ ಇಂಟು ರಿಮೈನಿಂಗ್ ಪಾರ್ಟ್ ಮಾಡಿಕೊಂಡ್ರೆ ನಮ್ಗೆ ಆ ರೇಷಿಯೋ ಸಿಗುತ್ತೆ. ನ್ಯೂ ಶೇರ್ ಆಫ್ ಪೂಜಾರಿ 3/5 ಅವರ ಅಗ್ರೀಡ್ ರೇಷಿಯೋ ಆಗಿತ್ತು, ಇಂಟು 5/6 ರಿಮೈನಿಂಗ್ ಪಾರ್ಟ್. ಹಾಗೆ ಇವನಿಗೆ 2/5 ಇತ್ತು, ಇಂಟು ರಿಮೈನಿಂಗ್ ಪಾರ್ಟ್ 5/6. ಹೀಗೆ ಮಾಡ್ತೀವಿ. ಮಲ್ಟಿಪ್ಲಿಕೇಶನ್ ಮಾಡಿದಾಗ 5 × 6 30 ಬಂತು, 3 × 5 15. ಹಾಗೆ 5 × 6 30, 2 × 5 10. 15/30 10/30 ಬರ್ತಾ ಇದೆ. ನ್ಯೂ ಶೇರ್ ಇವರಿಗೆ ಸಿಕ್ಕಿರೋದು ವ್ಯಾಲ್ಯೂ ಎಷ್ಟಾಗುತ್ತೆ ಮ್ಯಾಥಮೆಟಿಕಲಿ ಅನ್ನುವಂಥ ಇನ್ಫಾರ್ಮೇಷನ್ ನಮ್ಗೆ ಸಿಕ್ಕಿದ ಮೇಲೆ ಸ್ಯಾಕ್ರಿಫೈಸ್ ಶೇರ್ ಕ್ಯಾಲ್ಕುಲೇಷನ್ ಮಾಡೋದು ಈಸಿ. ಓಲ್ಡ್ ಶೇರಲ್ಲಿ ನ್ಯೂ ಶೇರನ್ನು ಲೆಸ್ ಮಾಡ್ಕೋತೀವಿ. ಸೊ ಸ್ಯಾಕ್ರಿಫೈಸ್ ಶೇರ್ ಆಫ್ ಪೂಜಾರಿ ಈಸ್ ಈಕ್ವಲ್ ಟು ಓಲ್ಡ್ ಶೇರ್ 2/3 ಇತ್ತು. ಅದರಲ್ಲಿ ಈಗ ಬಂದಿರುವಂಥ 15/30ನ ಲೆಸ್ ಮಾಡ್ತೀವಿ. 2 ಟೇಬಲ್ಗಳಲ್ಲಿ 30 ಕಾಮನ್ ಇದೆ, ಅದನ್ನು ಬರ್ಕೊಂಡ್ವಿ. ಹಾಗೆಯೇ 3 ಇರೋದು 30 ಆಗಬೇಕಂದ್ರೆ 10ಇಂದ ಮಲ್ಟಿಪ್ಲೈ ಮಾಡಬೇಕು. ಸೇಮ್ ನಂಬರನ್ನು ಮೇಲ್ಗಡೆ ನಂಬರಿಗೂ ಮಾಡ್ತೀವಿ. 10 × 2 ಮಾಡಿದಾಗ 20 ಬರುತ್ತೆ. ಹಾಗೆ 30 ಇದ್ದಿದ್ದು 30 ಆಗಬೇಕು ಅಂದರೆ 1ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಮೇಲ್ಗಡೆಗೂ ಅಷ್ಟೇ ನಂಬರಿಂದ ಮಲ್ಟಿಪ್ಲೈ ಮಾಡಿದಾಗ 15 × 1 ಮಾಡಿದಾಗ 15 ಬರುತ್ತೆ. 20 - 15 5 ಬಂತು, 5/30 ಆಯಿತು. ನೆಕ್ಸ್ಟ್ ಪುರೋಹಿತಿಗೆ 1/3 - 10/30. ಇಲ್ಲೂ ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀನಿ. 3 10s 30, ಹಾಗಾಗಿ 1 10s 10 ಆಯಿತು. 30 1s 30, ಸೊ 10 1s 10 ಆಗುತ್ತೆ. ಅಂದರೆ 0 ಬರ್ತಾ ಇದೆ. ಸೊ ಈ ರೀತಿ 0 ಕೂಡ ಬರ್ಬೋದು. ಇದರರ್ಥ ಏನು ಅಂತ ನಾನು ಹೇಳ್ತೀನಿ. ಸೊ ಉಳ್ಕೊಂಡಿರೋದೇನು 5/30 ಮತ್ತು 0/30. ಸೊ ಅದನ್ನೇ ಸ್ಯಾಕ್ರಿಫೈಸ್ ರೇಷಿಯೋ ಅಂತ ಹೇಳ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಪೂಜಾರಿ ಇಷ್ಟು ಪುರೋಹಿತ್ 5/30 ಇಷ್ಟು 0/30. ಇದನ್ನು 5:0 ಅಂತ ಹೇಳ್ತೀವಿ. ಅಂದರೆ ಇವನಿಗೆ ಸಿಕ್ಕಿರೋ ಪಾರ್ಟ್ ಏನಿದೆ ಇದರಲ್ಲಿ ಈಕ್ವಲ್ ಆಗಿ 5 ಪಾರ್ಟನ್ನು ಮಾಡಿದ್ರೆ ಆ 5 ಪಾರ್ಟನ್ನು ಪೂಜಾರಿ ಒಬ್ಬನೇ ಕೊಟ್ಟಿದ್ದಾನೆ. ಪುರೋಹಿತ್ ಅದರಲ್ಲಿ 0 ಪಾಲು. ಅಂದರೆ ಪುರೋಹಿತ್ ಏನನ್ನೂ ಸ್ಯಾಕ್ರಿಫೈಸ್ ಮಾಡ್ಕೋತಾ ಇಲ್ಲ. ಇವನಿಗೆ ಏನು ಪಾರ್ಟ್ ಸಿಕ್ಕಿದೆ ಇದು ಪೂರ್ತಿಯಾಗಿ ಪೂಜಾರಿಯಿಂದ ಸಿಕ್ಕಿದೆ. ಸೊ ಈ ರೀತಿ ಬಂದಾಗ ಇದನ್ನು ಸಿಂಪ್ಲಿಫೈ ಮಾಡ್ಬೋದು. 0 ಒಂದು ಕಡೆ ಬಂದಿದೆ ಅಂದಮೇಲೆ ಇಲ್ಲಿ ಯಾವ ನಂಬರ್ ಇದ್ರೂ ಅದು ಲೆಕ್ಕಕ್ಕಿಲ್ಲ. ಅದು ಬೇಕಿದ್ರೆ 2:0 ಇರಲಿ, 3:0 ಇರಲಿ, 5:0 ಇರಲಿ, 6:0 ಇರಲಿ, ಅದನ್ನು ನಾವು ಕಾಮನ್ ಆಗಿ ಹೇಗೆ ಬರಿತೀವಿ 1:0 ಅಂತ ಬರಿತೀವಿ. ಸೊ ಇದಕ್ಕೆ ಈಕ್ವಲ್ ಹಾಕಿ ನಾನು 1:0 ಅಂತ ಹೇಳ್ತಾ ಇದ್ದೀನಿ. ಅಂದರೆ ಒಂದು ವಸ್ತುನ 1 ಪಾಲ್ ಮಾಡಿದ್ರೆ ಪೂರ್ತಿ ಪಾಲನ್ನು ಒಬ್ಬನೇ ಕೊಡ್ತಾ ಇದ್ದಾನೆ. ಒಂದು ವಸ್ತುನ 2 ಪಾಲ್ ಮಾಡಿದ್ರು 2 ಪಾಲನ್ನು ಒಬ್ಬನೇ ಕೊಡ್ತಾ ಇದ್ದಾನೆ. ಹೀಗೆ ನಾವು ಎಷ್ಟು ಪಾಲ್ ಮಾಡಿದ್ರು ಅದೆಷ್ಟು ಪಾಲನ್ನು ಒಬ್ಬನೇ ಕೊಡ್ತಾ ಇರೋದ್ರಿಂದ ಈ 0 ಇದ್ದಾಗ ಪಕ್ಕದಲ್ಲಿ ಯಾವ ನಂಬರ್ ಇದ್ರೂ ಅದನ್ನು 1ಗೆ ಕನ್ವರ್ಟ್ ಮಾಡಿ ಬರಿಬೋದು. ಇಷ್ಟು ಸಿಂಪಲ್ ಆಗಿ ಈ ಥರದ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡ್ಬೋದು. ಇದರಲ್ಲಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಖಂಡಿತ ನಮಗೆ ತಿಳಿಸ್ಬೋದು. ಅಥವಾ ಇನ್ಯಾವುದಾದ್ರೂ ಪ್ರಾಬ್ಲಮ್ ಮೇಲೆ, ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಿದ್ರೆ ಕೂಡ ನೀವು ನಿಮ್ಮ ಕಮೆಂಟ್ ಮೂಲಕ ನಮಗೆ ತಿಳಿಸ್ಬೋದು. ಈ ಮೆಥಡ್ ನಿಮಗೆ ಇಷ್ಟ ಆಗಿದ್ರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.